ಕ್ಷಮೈದ್ರಪ್ಪ. ನಚಕಾಚಿತ್ ಕ್ರಮ ಹೌದು ಇದಾವೆ. ಇದು ಮಾಯಾವಾದಂತೂ ಕಾತ್ಸ್ಯ ಇದೆಲ್ಲ ಏನಾಗಾಯಿತು. ಈಗ ಒಟ್ಟಾರೆ ಮಾಯಾವಾದಿಗಳ ಅಭಿಪ್ರಾಯ ಏನು? ಬ್ರಹ್ಮನಿಂದ ಭಿನ್ನವಾದ ಎಲ್ಲವೂ ಮಿಥ್ಯೆ ಅಂದ ಮೇಲೆ ಬ್ರಹ್ಮನಿಂದ ಭಿನ್ನವಾದ ಎಲ್ಲವೂ ಮಿಥ್ಯ ಅನ್ನತಕ್ಕಂಥ ವಾದವಲ್ಲ. ಇದು ಮಿಥ್ಯಾನೂ ಸತ್ಯ, ಮಿಥ್ಯ ಅಂದರೆ ಸತ್ಯ ಆಯ್ತಲ್ಲ. ನಾನು ಹೇಳಿದ್ದು ಸುಳ್ಳು ಎಂಬುದು ಸುಳ್ಳಾದ ಸಂಘ ಅಂತಿಷ್ಟು ಸಂಘ ಬಂದಿತ್ತು. ಆದ ಕಾರಣ ಈ ಮಾಯಾವಾದವಾದ ಅಶೇಷ ದೋಷ ದುಷ್ಟಂ ಅಂದರೆ ಜಗತ್ತಿನಾಗ ಎಷ್ಟೆಷ್ಟು ದೋಷಗಳವ ಆ ಎಲ್ಲ ದೋಷ ದುಷ್ಟ ಆಗಿದೆ ಈ ಮಾಯಾವಾದ. ಅದರ ಕಾರಣ ಬುಭೂಷುಭಿ ಹೇಯಂ, ಯಾರು ತತ್ವಜ್ಞಾನ ತಿಳಿದುಕೊಳ್ಳಬೇಕೆಂಬ ಇಚ್ಛೆಯುಳ್ಳವರಾಗಿರುವರೋ ಅದು ಹೇಯಂ ಬಿಡಬೇಕು. ತಿಳಿವಾದ ಏನು ಸಮತ ಹೇಯತ್ವಂ ಸ್ವಯಂ ಅಂಗೀಕೃತಂ ಸದಾ. ಅವ್ರು ನೋಡಿ ಎಷ್ಟು ವಿಚಿತ್ರ ಇದ್ದಾರೆ. ಏನಪ್ಪ ನೀವು ಹೇಳ್ತಕ್ಕಂಥ ಏನು ಮಾಯಾವಾದ ಮತ ಅದ, ಇದನ್ನು ಪ್ರಾಮಾಣಿಕ ಅಪ್ರಾಮಾಣಿಕ? ಪ್ರಾಮಾಣಿಕ. ಯಾವ ಪ್ರಮಾಣಪ್ಪ? ವೇದ ಪ್ರಮಾಣ ಮತ್ತು ನಮ್ಮ ಶಂಕರ ಭಾಷ್ಯ ಪ್ರಮಾಣ. ಸರಿ, ಇವೆಲ್ಲ ವೇದ, ನಿಮ್ಮ ಭಾಷ್ಯ, ನಿಮ್ಮ ಮತಾಚಾರ ಮತಗಳು ಇವೆಲ್ಲ ಸತ್ಯನೋ ಸುಳ್ಳನೋ? ಸತ್ಯ ಅಂದ್ರೆ ಏನಾಯ್ತು? ಅದ್ವೈತ ಸತ್ಯ ಹೋಗ್ತದೆ. ಸುಳ್ಳು ಅಂದರೆ ವೇದಗಳು ಸುಳ್ಳ, ಶಾಸ್ತ್ರವೂ ಸುಳ್ಳ, ನಮ್ಮ ಆಚಾರ ಮತವೂ ಸುಳ್ಳ ಅಂತ ಸುಳ್ಳು ಸತ್ಯ ಆಗ್ತಿಲ್ಲ. ಯಾರು ಸ್ವಮತ ಹೇಯತ್ವ ಸ್ವಯಂ ಅಂಗೀಕೃತ, ತಮ್ಮ ಮತದ ಹೇಯತ್ವ ಅಂದ್ರೇನು? ತಮ್ಮ ಮತದ ದೋಷವನ್ನು ತಾವೇ ಒಪ್ಪಿಕೊಂಡಿದ್ದಾರೆ. ಭ್ರಾಂತಿತ್ವ ದುರ್ಗತತ್ವಶ್ಚ ಭೂಷಣತ್ವಾಚ ಕೇವಲ ಅಲ್ಲ. ನಾವು ಹಿಂಗೆ ಹೇಳೋದು ನಮ್ಮ ಭೂಷಣ ಅಂತ ಅದು ನೋಡಿ. ಅವಾಗ ಇದೆಲ್ಲ ಜಗತ್ತು ನಮ್ಮ ಶಾಸ್ತ್ರ ನವರ್ಣಂ, ಕೊನೆಗೆ ಮಾತದ ನವರ್ಣಂ ನ ವರ್ಣಾಶ್ರಮಾಚಾರ ಧರ್ಮ ನ ವೇದಂ ನ ಶಾಸ್ತ್ರಂ ನ ಶಸ್ತಾನ ತದೇಕೋ ವಶಿಷ್ಠಸ್ಯ ವಾಕ್ಯ. ಕೊನೆಗೆ ಹೇಳ್ಯಾರ ವರ್ಣ ವರ್ಣಾಶ್ರಮ ವೇದ ಶಾಸ್ತ್ರ ಎಲ್ಲವೂ ಮಿಥ್ಯ. ಅದಾದ್ಮೇಲೆ ಯಾರು ಇದೆಲ್ಲ ಮಿಥ್ಯಾ ಅಂದ್ರೆ ಮತ್ತೆ ಹೆಂಗಿದೆ? ಇದು ಹಿಂಗೆ ಹೇಳೋದು ನಮ್ಮ ಭೂಷಣ. ಉನ್ಮತ್ತೋಪಿಗತಂ ತಸ್ಯ ಮತಂ, ಇಂಥ ಮತವನ್ನು ಯಾವ ಉನ್ಮತ್ತರೂ ಸ್ವೀಕಾರ ಮಾಡಲಿಕ್ಕೆ ಶಕ್ತಿಲ್ಲ. ಆದ ಕಾರಣ ಆದರೂ ಮತ್ತಿನ ಮತವನ್ನು ನಿರ್ಮಾಣ ಮಾಡ್ಯಾರ ಅಂದ್ರೆ ಈ ಶಕ್ತಿ ರಚಿತ್ಯತ್ವ. ದೇವರ ಸೃಷ್ಟಿಯೊಳಗೆ ಇನ್ನೊಂದು ಅದ್ಭುತನೇ. ದೇವರ ಸೃಷ್ಟಿಯೊಳಗೆ ಅಷ್ಟಾರ ಭಾಷೆ ಹೇಳ್ತಾರೆ, ಇದು ಇಷ್ಟು ದುಷ್ಟ ಇಷ್ಟು ಹೇಯ ಮತವಾಗಿದ್ದರೂ ಅದು ಇನ್ನೂ ಅದನ್ನು ಎಲ್ಲರೂ ಫಾಲೋ ಮಾಡ್ಕೊತಾರಂದ್ರೆ ದೇವರ ಸೃಷ್ಟಿಯೊಳಗೆ ಇನ್ನೊಂದು ವಿಚಿತ್ರ ಅಚಿಂತ್ಯ ಅಂತೂ ಕಡೆಗೆ ಎಲ್ಲಿ ಬಂದು ಹತ್ಯೋ ಅತಃ ಪ್ರಜ್ಞಾತ್ಮಯುಕ್ತ ಜೈವಿಕೋಪಾದೇವತ ನಿಮಿತ್ತಮೈಶ್ವರ್ಯ ಮುಖ್ಯ ನಿರ್ಮಿತ ಬ್ರಹ್ಮಸೂತ್ರವಾಗಿ ವೇದವ್ಯಾಸ ಏನು ಹೇಳಿದ್ರು, ಇಲ್ಲಿ ಅವ್ರಿಗೆ ಯಾಕೆ ಬಂದಿದ್ದು ಗೊತ್ತದಂದ್ರೆ ಇದು ಸಂಧ್ಯಧಿಕರಣ. ಇದು ಸಂಧ್ಯಧಿಕರಣ ಏನು? ಸ್ವಪ್ನ ಸತ್ಯನೋ ಮಿಥ್ಯಾನ? ಸ್ವಪ್ನ ಸತ್ಯ ಅಂತ ಆಯ್ತು, ಸ್ವಪ್ನ ಪದಾರ್ಥ ಸತ್ಯ ಅಂತ ಆಯ್ತು. ಏನ್ರಿ ಸ್ವಪ್ನ ಸತ್ಯ ಅಂತ ಆದ ಮೇಲೆ ಇದನ್ನು ವೇದವ್ಯಾಸರು ಹೇಳ್ತಾರೆ, ಮಾಯಾ ಮಾತಂತೂ ಕಾತ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಓಂ. ವೇದವ್ಯಾಸರ ಸೂತ್ರ ಇದಾರ್ಥ ಏನಪ್ಪ ಸೂತ್ರದ್ದು? ಮಾಯಾ ಮಾತ್ರ ಅಂತೂ ಈ ಸ್ವಪ್ನ ಪದಾರ್ಥ ಎಲ್ಲ ಮಾಯಾ ಮಾತ್ರ. ಇಷ್ಟೆಲ್ಲ ಹೇಳ ಮತ್ತೆ ನೀನು ಮಾಡೋದಂಗೆ ಆಗ್ತದೆ. ಇದೆಲ್ಲ ಮಾಯಾ ಅಂದ್ರೆ ಮಾಯಾ ಅಂದರೆ ಏನು? ಮಾಯಾ ಅಂದರೆ ಜಾದು ಅನ್ನೋ ಮತ್ತೆ ಮ್ಯಾಜಿಕ್ ಅಲ್ಲ. ಮಾಯಾ ಒಳಗೆ ಏನಪ್ಪ ಅಂತ ಮಾಯಾ ಶಬ್ದಕ್ಕೆ ಭಗವಂತನ ಇಚ್ಛಾ ಪ್ರಜ್ಞಾ ಒಂದರ್ಥ. ಇನ್ನೊಂದರ್ಥ ಮಾಯಾ ಶಬ್ದಕ್ಕೆ ಏನ್ರಿ ಜೀವನ ಜ್ಞಾನ. ಜೀವನ ಜ್ಞಾನಕ್ಕೂ ಮಾಯಾ ಅಂತ. ಜ್ಞಾನ ಅಂದರೆ ಲಾಕ್ಷಣಿಕವಾಗಿ ಹೇಳದ. ಅದಕ್ಕೆ ಜೀವನ ಮನಸ್ಸು ಹುಟ್ಟಿದ ಜ್ಞಾನ. ಆ ಮನಸ್ಸಿನಿಂದ ಏನು ಹುಡ್ತದ ಅದು ವಾಸನ ಅಂತ. ಮಾಯಾ ಅಂದರೆ ವಾಸನ. ಮಾಯಾ ಅಂದೇನು?
ಜೀವನ ವಾಸನ ಅಂದ್ರೂ ಅದು ನಿಮಗೆ ಒಂದು ಮಾವಿನ ಹಣ್ಣಿನ ವಾಸನ ಇರ್ತದೆ, ಈ ಶ್ರೀಕರಣ ತಿರುಗಿದ ವಾಸನ ಇರ್ತದೆ. ವಾಸನ ಬರಬೇಕಾದ್ರೆ ಜ್ಞಾನ ಬೇಕೋ ಬೇಡ? ಹಾ, ಮತ್ತು ಆ ಜ್ಞಾನಕ್ಕೆ ಅನುಭವ ನೀವು ಒಂದ್ಸಲ ಚಲೋ ಮಾವಿನ ಹಣ್ಣು ದಿವಸನಾಗ ಒಂದು 5-6 ಶ್ರೀಕರಣ ತಿಂದಿರ್ತೀನಿ, ಅದು ಜ್ಞಾನ ಆಗಿರ್ತದೆ, ಅನುಭವ ಬಂದಿರ್ತದೆ. ಅವಾಗ ಮುಂದೆ ಮಾವಿನ ಹಣ್ಣು ದಿವಸ ಹೋಗ್ಬಿಡ್ತದೆ, ಅದ್ರ ವಾಸನ ಚೆನ್ನಾಗಿದೆ. ಎಂದಿಗಾಗುವುದೋ ನಿರೀಕರಣ ದರ್ಶನ ಅಂತ ಕೆಲವರಿಗೆ ಆಗಿರ್ತದೆ. ಕೆಲವರಿಗೆ ಚಾತುರ್ಮಾಸ ಕೊನೆಯ ವರ್ಷದ ಒಳಗೆ ಚಲೋ ಹೋಳಾಕಿದ ಗುಳಿಗೆ ತಿಂದಿದ್ದು ಇರ್ತದ, ಅವಾಗ ಎಂದಿಗೆ ಹೋಗುವುದು ಈ ಊಟ ಅಂತ ಕೆಲವರಿಗೆ ವಾಸನ ಇರ್ತದೆ. ಆದ್ದರಿಂದ ವಾಸನ ಯಾವಾಗ ನೋಡ್ರಿ, ನಿಮ್ಗೆ ಒಂದು ವಸ್ತುವಿನ ಬಗ್ಗೆ ವಾಸನ ಯಾವಾಗ ಬರ್ತದ? ಜ್ಞಾನ ಇರಬೇಕು, ಅನುಭವ ಮಾಡಬೇಕು, ಅನುಭವ ಆಳವಾಗಿರ್ಬೇಕು. ಏನ್ರಿ ಸರಿ, ಆ ಅನುಭವ ಅದು ಆಳಾಗಿದ್ರೆ ಒಂದು ಕಡೆ ಇರಬೇಕು. ಅದು ಎಲ್ಲಿರ್ತದ? ಮನಸ್ಸಿನೊಳಗೆ ಇರ್ತದೆ. ಆ ಮನಸ್ಸು ಮಜಾ ಬರ್ತದೆ. ಈ ಜನ್ಮ ಅಲ್ಲ, ಜನ್ಮಾಂತರಕ್ಕೊಮ್ಮ ಎಲ್ಲ ಇರಂಗಿಲ್ಲ. ಕೆಲವು ಉಳ್ಕೊಂಡ್ಬಿಡ್ತಾವ, ಕೆಲವು ಉಳ್ಕೊಂಡ್ಬಿಡ್ತಾವ. ಆ ವಾಸನ ಅನೇಕ ಜನ್ಮಾಂತರದಲ್ಲಿದ್ದಂಥ ವಾಸನವನ್ನು ಏನ್ರಿ. ಆಮೇಲೆ ಮಾಯಾ ಶಬ್ದಕ್ಕಿಂತ ವಾಸನ ಅಂತ ಇನ್ನೊಂದು ಅರ್ಥ. ಮಾಯಾ ಅಂದ್ರೆ ಭಗವಂತನ ಇಚ್ಛಾ. ಇಚ್ಛೆ. ಮಾಯಾ ಭಗವಂತನ ಇಚ್ಛೆ ಮತ್ತು ಜೀವನ ವಾಸನ ಇವೆರಡೂ ಸೇರಿ ಮಾಯಾ ಮಾತ್ರ. ಇದು ಭಗವಂತನ ಇಚ್ಛೆಯಿಂದ ಜೀವನ ವಾಸನ ತಗೊಂಡು ಅದೆಲ್ಲ ಈ ಮಿಲ್ಕ್ ಪ್ರಾಡಕ್ಟ್ ನೋಡಿ, ಹಂಗೆ ಬಾಸುಂದೆ, ಶ್ರೀಖಂಡ ಹಂಗೆ ಅವೆಲ್ಲ ಮನಸ್ಸಿನ ವಿಕಾರ. ಏನು ಅವ್ರ ಭಾಳ ವಾಸನ ಇಟ್ಟಿದ್ರು ಅಂದ್ರೆ ಮಾಯಾನ ಅಂತ. ಮಾಯಾ ಅತ ಪ್ರಜ್ಞಾತ್ರ ಮಾಯೋಕ್ತ ಜೈವ್ಯುಪಾದಾನಮೇವ ಜೀವನ ವಾಸನಾನೇ. ಹಾಂ, ಈಶ ಶಕ್ತಿರ ಚಿಂತ್ಯತ್ವಾತ್ ಮೋನ್ಮತ್ತೈ ಪ್ರವರ್ತಿತಂ ಉತ ಪ್ರಜ್ಞಾತ್ರ ಮಾಯೋಕ್ತ ಜೈವ್ಯುಪಾದಾನಮೇವ ಸಾ ನಿಮಿತ್ತಮೈಶ್ವರೀ ಮುಖ್ಯ ನಿರ್ಮಿತಂ ಪ್ರಾತಮೇವ ಚ ತಾಭ್ಯಾಂ ಸಹ ಪೃಥಕ್ತ್ವೈವ ಮಾಯಾಮಾತ್ರಮಿತೀರ್ಯತೆ ವಾಭ್ಯಾಂ ಮಾತಮೈಶ್ವರ್ಯಾ ತಾತಂ ಸ ಪೃಥಕ್ ತತಃ. ಏನಾಯ್ತು ಇಲ್ಲಿ ಜೈವಿ ಸಂಬಂಧಿಯಾಗಿರತಃ ಅದರ ಜೀವನ ಪ್ರಜ್ಞೆ ಮಾಯ ಉಕ್ತ. ಅದು ಜೀವನ ಪ್ರಜ್ಞಾ ಅಂದ್ರೆ ಪ್ರಜ್ಞಾ ಶಬ್ದಕ್ಕಿದೆ ಲಾಕ್ಷಣಿಕವಾಗಿ ವಾಸನಾ ತಗೋಬೇಕು. ವಾಸನಾ ಬರೋದೇ ಜ್ಞಾನದಿಂದ. ಈ ಮಾವಿನ ಶ್ರೀಕರಣೆ ತಿಂದು ಅದರ ಒಳ್ಳೆಯ ಜ್ಞಾನ ಅನುಭವ ಆದಾಗೆ ನಿಮಗೆ ವಾಸನ ಬರ್ತದೆ. ಅದಕ್ಕೆ ಲಾಕ್ಷಣಿಕವಾಗಿ ಅಂತ ತಿಳ್ಕೊಬೇಕು. ಮಾಯಾ ಅಂದರೆ ಜೀವನ ವಾಸನ, ಪ್ರಜ್ಞಾ ಅಂತೆ ಅದ ಉಕ್ತ. ಆ ಜೀವನ ಪ್ರಜ್ಞೆಯು ಉಪಾದಾನಮೇವ ಈಶ್ವರ ಸಂಬಂಧಿಯಾದಂಥ ಪ್ರಜ್ಞೆ ಅದು ನಿಮಿತ್ತ ಆಗಿದೆ. ಐಶ್ವರ್ಯ ಪ್ರಜ್ಞೆ ಅಂತೂ ಇದು ಒಂದು ಕೊಡ ಹುಟ್ಟಬೇಕಾದ್ರೆ ಅದು ಎರಡು, ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ. ಒಂದು ಉಪಾದಾನ ಅಥವಾ ಅಡಿಗೆ ಆಗಬೇಕಾದ್ರೆ ಅದು ಎರಡು, ಒಂದು ಉಪಾದಾನ ಕಾರಣ, ನಿಮಿತ್ತ. ಉಪಾದಾನ ಕಾರಣ ಯಾವುದ್ರಿ? ಕರೆಕ್ಟ್. ಅಕ್ಕಿ, ಬೇಳೆ, ಸಕ್ಕರೆ ಇವೆಲ್ಲ ನಿಮಿತ್ತ ಕಾರಣ ಯಾವುದು? ಬರೋಬರ ಪಾಠ ಕೇಳಿದ್ರೆ ಸಾರ್ಥಕ ಆಗೋದು. ಅಂದರೆ ಉಪಾದಾನ ನಿಮಿತ್ತ ಎರಡು ನಮ್ಮ ಪಾಠದ ಮಂದಿಗೆ ಕೇಳಿಗೆ ಬಂತಂದ್ರೆ ಪ್ರವೇಶ ಆಗ್ಯದ ಅಂತ. ಉಪಾದಾನ ಏನು? ಉಪಾದಾನ ಅಂದ್ರೆ ಉಪ್ಪಿಟ್ಟು, ಉಪಹಾರ ಹೀಗೆಲ್ಲ ಹೇಳ್ಬಾರ್ದು. ಉಪಾದಾನ ಕಾರಣ ಅಂದ್ರೇನು? ಕೊಡಕ್ಕೆ ಉಪಾದಾನ ಕಾರಣ ಯಾವುದು?
ಈ ಪುಸ್ತಕ ಉಪಾದಾನ ಕಾರಣ ಯಾವುದು? ಕಾಗದ. ಇದರ ಉಪಾದಾನ. ಈ ಬಟ್ಟಿಗೆ ಉಪಾದಾನ ಕಾರಣ ಯಾವುದು? ನೂಲು. ನಿಮಿತ್ತ ಕಾರಣ ಯಾವುದಪ್ಪ? ಹೀಗಿಲ್ಲದೆ ಸ್ವಪ್ನ ಸೃಷ್ಟಿ ಆಗಬೇಕಾದ್ರೆ ಇಲ್ಲಿ ಎರಡು ಕಾರಣ. ಒಂದು ಉಪಾದಾನ ಕಾರಣ. ಸ್ವಪ್ನದೊಳಗೆ ನೀವೇ ನೋಡ್ತಿರ್ಲ ಗುಡ್ಡ, ನದಿ, ಆಮೇಲೆ ಭಾರಿ ಭಾರಿ ದೃಶ್ಯಗಳು ಹೋಗುವುದು ಇದನ್ನು ನೋಡ್ತಿರ್ತಿಲ್ಲ. ಇವೆಲ್ಲ ತಯಾರಾಗಿದ್ದು ಉಪಾದಾನ ಕಾಣಬೇಕಿದ್ದಾನೆ. ಉಪಾದಾನ ಕಾರಣ ಯಾವುದು? ಅದೇ ಹೇಳಿದ್ರಿ, ಜೈವಿ ವಾಸನ ಹೇಳಿದ್ರು ನೋಡಿ. ಪ್ರಜ್ಞಾತ್ರಮಾಯುಕ್ತ ಜೈವಿ ಉಪಾದಾನ, ಜೀವ ಸಂಬಂಧಿಯಾದಂತಹ ಪ್ರಜ್ಞಾ ಅಂದ್ರೆ ಜ್ಞಾನದ ಲಾಕ್ಷಣಿಕವಾಗಿ ಮಾಯಾ, ಇದು ವಾಸನ ಅಂತ ಉಪಾದಾನ. ಇನ್ನು ಉಪಾದಾನ ಆಯಿತು. ಇದನ್ನೆಲ್ಲ ತಗೊಂಡು ಮಾಡೋ ತೋರ್ಸೋರು ಯಾರು? ಅದು ಭಗವಂತನ ಪ್ರಜ್ಞಾ, ಭಗವಂತನ ಇಚ್ಛಾ ಜ್ಞಾನ ನಿಮಿತ್ತಕ. ಅದು ಅಡಿಗೆ ಅವನ ತಲೆ, ಅಕ್ಕಿ ಬ್ಯಾಳಿ ಇವು ಎರಡು ಅಡಿಗೆ ಕಾಣ. ತಲೆ ಅಂದ್ರೆ ಏನು? ಅಡಿಗೆ ಅವನ ತಲೆ ಅಂದ್ರೆ ತಲೆ ಹಾಗಿಲ್ಲದೆ ಭಗವಂತನ ಬುದ್ಧಿ, ಇಚ್ಛಾ, ಜ್ಞಾನ ಇದು ನಿಮಿತ್ತ ಕಾರಣ. ಜೀವನ ಜ್ಞಾನ ಇದು ಉಪಾದಾನ ಕಾರಣ. ಜ್ಞಾನ ಅಂದ್ರೆ ವಾಸನ. ಈ ಎಲ್ಲರಿಗೂ ಮಾಯಾ ಅಂತ. ಆಗ ಮಾಯಾ ಮಾತ್ರ ಅಂದರೆ ಈ ಸ್ವಪ್ನ ಪದಾರ್ಥಗಳು ಮಾಯಾ ಮಾತ್ರ ಅನ್ನೋದು ಏನಾಚಾರ? ಅದೊಂದು ಸ್ವಲ್ಪ ಹೇಳಿ ಮುಂದೆ ಹೋಗ್ಬಿಟ್ಟು. ಮಾತ್ರ ಅಂದ್ರೆ ಮಾತ್ರ ಒಳಗೆ ಮಾ ಅಂದ್ರೆ ಜ್ಞಾನ, ಅಂದ್ರೆ ರಕ್ಷಣೆ, ದೇವರ ಇಚ್ಛೆಯಿಂದ ರಕ್ಷಿತವಾದದ್ದು. ಏನೋ ದೇವರ ಇಚ್ಛೆಯಿಂದ ರಕ್ಷಿತ. ಹೌದು. ಸ್ವಪ್ನ ಪದಾರ್ಥಗಳು ಅವು ಚಲೋ ಒಂದು ಅರ್ಧ ಗಂಟೆ ಇರಬೇಕಿಲ್ಲ, ಅದು ಹೊಡಗದು ಹೋದೆ ಹಂಗೆ. ಅದು ಈ ಎಲ್ಲ ಇದು ವಸ್ತು ರಕ್ಷಿತ ಆಗಿದೆ ಅದರಿಂದ ದೇವರ ಇಚ್ಛೆ. ಮಾ ಅಂದ್ರೆ ದೇವರ ಇಚ್ಛೆ, ದೇವರ ಇಚ್ಛೆಯಿಂದ ರಕ್ಷಿತ ಆಗಿದೆ. ಮಾತ್ರ ಮಾತ್ರ ಒಳಗೆ ಮಾತ್ರ ಅಂದ್ರೆ ರಕ್ಷಿತ. ಯಾರಿಂದ? ಹೀಗೆ ದೇವರ ಇಚ್ಛೆಯಿಂದ ಹುಟ್ಟಿದ್ದು, ದೇವರ ಇಚ್ಛೆಯಿಂದ ರಕ್ಷಿತವಾದದ್ದು ಜೀವನ ವಾಸನ ಉಪಾದಾನ ಕಾರಣ ಆದದ್ದು ಮಾಯಾ ಮಾತ್ರಂ. ಮಮ ಮಾಯಾ ದುರತೆ. ಮಮ ಮಾಯಾ ದುರತೆ. ಮೊದಲು ಹೇಳಿ ನನ್ನ ಮಾಯಾ ಇಚ್ಛಾ ಎಂದು. ಇದು ಅಂತೂ ಮಾಯಾ ಮಾತ್ರ ಸ್ವಪ್ನ ಪದಾರ್ಥಗಳು ಅಂದಾಗ ಮಾಯಾ ಮಾತ್ರ ಅಂದ್ರೆ ದೇವರ ಇಚ್ಛೆಯಿಂದ ಹುಟ್ಟಿದ್ದು ಜೀವನ ಉಪಾದಾನ ವಾಸನ ಭಗವಂತ ಇಚ್ಛೆಯಿಂದ ರಕ್ಷಿತವಾದದ್ದು ಮಾಯಾ ಮಾತ್ರ ಸ್ವಪ್ನಂ ಅಂತ. ಹಾಗಾದ್ರೆ ದೇವರಿಗೆ ಇಷ್ಟೆಲ್ಲ ಇದಕ್ಕೆ ಕಾಣೋದು ಅಂತಂದ್ರೆ ಅಂದ್ರೆ ನಮ್ಗೆ ಅದು ಸ್ಪಷ್ಟ ಕಾಣಿಸಂಗಿಲ್ಲ. ಇದು ಹೆಂಗೆ ನಾವು ಸ್ಪಷ್ಟ ನೋಡ್ತೀವಿ? ಕಾಣಿಸೇನು ಅನುಭವ್ಯಕ್ತ ಸ್ವರೂಪ. ಅದು ಹೊರಗಿನ ಪದಾರ್ಥಗಳಂತೆ ಸ್ಥೂಲ ಉಪಾದಾನ ಇರಂಗಿಲ್ಲ. ಈ ನೋಡ್ರಿ, ಮಣ್ಣು ಕಾಣಿಸ್ತಾನೆ, ನೂರು ಕಾಣಿಸ್ತದೆ, ಆ ತೆರೆದ ವಸ್ತುನು ಚಲೋ ಕಾಣಿಸ್ತದೆ. ಇಲ್ಲಿ ವಾಸನಾನೂ ಸೂಕ್ಷ್ಮ, ಜೀವನ ವಾಸನಾನೂ ಸೂಕ್ಷ್ಮ, ದೇವರ ಇಚ್ಛಾಂಕ ಪರಮ ಸೂಕ್ಷ್ಮ. ಅತೀ ಸೂಕ್ಷ್ಮವಾಗಿರತಕ್ಕಂತಹ ವಸ್ತು ಹುಟ್ಟಿದ್ರಿಂದ ಅದೆಷ್ಟರಿಗೆ ಅಷ್ಟು ಕಾಣಿಸ್ತದೆ. ಎದುರಿಗೆ ಸತ್ಯವಾದ ವಸ್ತು ಅದು ಒಪ್ಪೋತ್ನ ಇಲ್ಲದಂಗಿಲ್ಲ. ಅದು ಹೊರಗಿನ ಪದಾರ್ಥಗಳಂತೆ ಸ್ಪಷ್ಟವಾಗಿ ಕಾಣಿಸಂಗಿಲ್ಲ. ಕಾಣಿಸ್ತೇನೆ ಅಭಿವ್ಯಕ್ತ ಸ್ವಪ್ನ ಹೊರಗಿನ ಪದಾರ್ಥಗಳ ಕಾಣಿಸ್ತೇನೆ ಅತೀ ಎಲ್ಲ ಸ್ಪಷ್ಟ ಹೆಂಗೆ ಕಾಣಿಸ್ತಾವ ಹಂಗದು ಕಾಣಿಸಂಗಿಲ್ಲ. ಅದಕ್ಕೆ ಏನಂತಾರೆ, ಅದಕ್ಕೆ ಸ್ವಪ್ನ. ಇಷ್ಟು ಇಲ್ಲ. ಇಂಥ ಸ್ವಪ್ನವನ್ನು ಪರಮಾತ್ಮ ನಿರ್ಮಾಣ ಹೇಳಿದ ನೋಡಿ. ತಾಭ್ಯಾಂ ಸಹ ಪೃಥಕ್ಚೈವ ಮಾಯಾಮಾತ್ರಮಿತೀರ್ಯತೆ ಭಾಭ್ಯಾಂ ಮಾತಮೈಶ್ವರ್ಯಾ ತಾತಂ ಸ ಪೃಥಕ್ ತತಃ. ಅದನ್ನು ಕನ್ಕ್ಲೂಡಿಂಗ್ ಮಾಡಿ ಹೇಳಿದ್ರು. ಮಾಯಾಮಾತಂತೋ ಪದವನ್ನು ಅಂತಾರೆ. ತಾಭ್ಯಾಂ, ಅವುಗಳಿಂದ. ಏನು ಅವುಗಳಿಂದ? ಜೀವನ ವಾಸನ ಮತ್ತು ಭಗವಂತನ ಇಚ್ಛಾ. ಏನ್ರಿ? ಜೀವ ಪರಮಾತ್ಮರ ಪ್ರಜ್ಞೆಯಿಂದ. ಪ್ರಜ್ಞೆ ಅಂದರೆ ಜ್ಞಾನ, ಜ್ಞಾನ ಅಂದರೆ ಇಲ್ಲಿ ವಾಸನ.
ಜೀವನ ವಾಸನ ಭಗವಂತನ ಇಚ್ಛೆ. ಸಹ ಅದರಿಂದ ಕೂಡಿದ್ದ ಸಂಧ್ಯಂ ನೋಡಿ, ತಾಭ್ಯಾಂ ಸಹ ಮಾಯಾಮಾತ್ರಂತೂ ಕಾತ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ ಸ್ವಪ್ನವೋ ನಿರ್ಮಿತಂ ತಾಭ್ಯಾಂ ಸಹ ಮಾಯಾಮಾತ್ರಂ ಇತಿ ರೀಯತೆ ಅಂತ ಹೇಳಿ. ವಾಸನ ನಮ್ದು ಇರ್ತದೆ, ದೇವರ ಕರೆಸ್ಬೇಕು. ನಮ್ಮ ವಾಸನ ನಮ್ದೇ ವಾಸನ. ವಾಸನ ಯಾರು? ನೀವೇ ಹೇಳಿ. ವಾಸನ ಯಾರು? ಶೀಕರಣೆ ತಿಂದವ್ ನೀವು ದೇವರು. ವಾಸನ ಮಾಡಿರೋದೇ ಅದ್ರ ಏನೇನು ಬರ್ತದೆ. ಶೀಕರಣೆ ತಿಂದವ್ ನೀವು ದೇವರು. ಆ ಬರಬ್ಬರ ತಿಂದು ಒಂದು ವರ್ಷ ಆಗಿತ್ತು. ಮತ್ತು ಬ್ಯಾಸಿಕಾಲ ಬಸ್ ಅದು ಚಕ ಇದೆ. ಆವಾಗ ಶೀಕರಣೆ ಮಾಡ್ತೀವಿ ಇವತ್ತು ನಾವು. ಶೀಕರಣೆ ಅಂದರೆ ಏನು? ಆಚಾರ ತಿಂದು ನೋಡಿ ಗೊತ್ತಾಗ್ತದೆ ನೀವಂತೀವಿ. ಹಾಗಾದ್ರೆ ಶೀಕರಣೆ ಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಹಾಂ, ನೆನಪದ ಅದೇ ವಾಸನ. ವಾಸನ ದೇವ್ರಿಗೆ ಇರಂಗಿಲ್ಲ. ವಾಸನ ದೇವ್ರಿಗೆ ಏನೋ ಆಗ್ಬೇಕೇ ಆಗಿಲ್ಲ. ಹಾಂ, ಅವನಿಗೆ ಏನೋ ಆಗ್ಬೇಕೇ ಆಗಿಲ್ಲ. ದೇವರಿಗೆ ಜ್ಞಾನ ಅದ. ವಾಸನ ಯಾರಿಗದ? ಜೀವ. ನಿಮಗದು ಎಷ್ಟು ಬಾದಾರಕ್ಕೆ ಹೋಗಿ ತೊಗೊಂಬಂದು ಸಿಗಂಗಿಲ್ಲ. ಗಾತ ಆಗ್ತದೆ, ಗಾತ ಆಗ್ತದೆ. ಅಂತೂ ಒಂದು ತಿಂಗಳಾಗಟ್ಟಲೆ ನೀವು ಇಚ್ಛಾ ಮಾಡಿದ್ರೆ ಸಿಗಂಗಿಲ್ಲ. ಯಾವಾಗ ಸಿಗಂಗಿಲ್ಲ. ಅವಾಗ ನೀವು ಸ್ವಪ್ನ ಬೀಳೋದು. ಸ್ವಪ್ನದೊಳಗೆ ತ್ರಾಸು ಸ್ವೀಕರಣೆ ಮಾಡಿ ನಿಮ್ಮ ಮನೆಯವ್ರು ಹಾಕಿದ್ರು. ಅದು ನೀವು ತಿಂತಿದ್ರು ಆನಂದ. ಹಾಗಾದ್ರೆ ಈ ಸ್ವೀಕರಣೆ ಮಾಡಿದವ್ರು ಯಾರು? ಹೊರಗೆ ನಿಮ್ಮ ಮನೆಯವ್ರು ಮಾಡಿ. ಸ್ವಪ್ನದೊಳಗೆ ಸ್ವೀಕರಣೆ ಮಾಡಿದವ ಯಾರು? ದೇವರು. ಆ ಸ್ವೀಕರಣೆಗೆ ಬೇಕಾದ ಮಾವಿನ ಹಣ್ಣು ಇತ್ಯಾದಿ ತಯಾರಾಗಲಿಕ್ಕೆ ಕಾರಣ ಯಾವುದು? ನಮ್ಮ ವಾಸನ. ನಿಮ್ಗೆ ತಿಂಗಳಾನುಗಟ್ಟಲೆ ಬೇಕು 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 ಒಟ್ಟು ಎಷ್ಟೇ ಪ್ರಯತ್ನ ಸಿಗುವಂತಾಗಿದೆ. ಏನು ಮಾಡಿ ನಿಮ್ಮ ತಲೆಯಾಗಿ ಬರ್ತಿರ್ತದ ವಾಸನ. ಆ ವಾಸನ ಅದು ದೇವರನ್ನು ತಗೊಂಡು ಸ್ವೀಕರಣೆ. ನೀವು ಮೊನ್ನೆ ಹಣ್ಣು ಕಾಯಿ ತಂದು ಇಟ್ಟದ್ದನ್ನು ಹೆಂಗೆ ಅವರು ಸ್ವೀಕರಣೆ ಮಾಡಿ ನಿಮ್ಗೆ ಹಾಕ್ತಾರೋ ಇಲ್ಲ? ದೇವರು ಏನು ಮಾಡ್ತಾನೆ ಅಂತ ನಿಮ್ಮ ವಾಸನ ತಗೊಂಡು ತನ್ನ ಇಚ್ಛಾಶಕ್ತಿಯಿಂದ ಸ್ವೀಕರಣೆ ಮಾಡಿ ಆರಾಮ್ ಸ್ವಪ್ನದೊಳಗೆ ಆರಾಮ್ ಮಾಡ್ಕೊಂಡು ಅತ್ಯುತ್ತಮ ಸ್ವೀಕರಣೆ ತಿಂದು ಆರಾಮ್ ಪಡ್ತೀರಿ. ಆನಂದ ಆಗ್ತದೆ. ಖರ್ಚಿಲ್ಲ, ಬಾজাರಕ್ಕೆ ಹೋಗಿಲ್ಲ, ಖರ್ಚಿಲ್ಲ, ಅವ್ರು ಯಾರೋ ಮಾಡಿಲ್ಲ, ಆರಾಮ್ ಸ್ವೀಕರಣೆ ಸಂತೋಷ ಆಯ್ತು. ಅದು ಯಾರೋ ನೀರಿಗೂ ಸ್ವಪ್ನ ಅಯ್ಯೋ ಯಾಕೆ ಎಬ್ಬಿಸಿದೆವು? ಸ್ವೀಕರಣೆ ಆಧ್ಯಾತ್ಮಿಕ. ಕಾರ್ತಿಕ್ ಮಾಸದಾಗ ಕನಸು ಬಿತ್ತಂದ್ರೆ ಹಿಂಗೆ ಬಜಾರ್ನಾಗ ಸಿಗಂಗಿಲ್ಲ ಹಣ್ಣು ಇಲ್ಲಿ ಹಾಕ್ತಿರ್ತಾವ. ಆದ್ದರಿಂದ ಅಂತೂ ಹಾಗಾದ್ರೆ ನಮಗೆ ಯಾವಾಗ ಬೇಕಾಗಂಗಿಲ್ಲ. ಹೌದು. ಈಗ ನೀವು ಒಂದೊಂದು ಸಲ ಇವತ್ತು ಶೇಖರಣೆ ತಿನ್ನಬೇಕು ಮಾಡಿ ಮಲ್ಕೊಂಡಾಗಿಲ್ಲ ಆ ಸ್ವಪ್ನ ಬೀಳಂಗಿಲ್ಲ. ಏನು ಸ್ವಪ್ನ ಬೀಳಂಗಿಲ್ಲ. ಯಾಕೆ ಹೇಳಿದ್ರೆ ದೇವ್ರ ಇಚ್ಛೆ. ನೀವು ಇವತ್ತು ಒಳ್ಳೆಯದನ್ನ ನಾವು ಒಳ್ಳೆಯ ದೃಶ್ಯ ನೋಡಬೇಕು ಅಂತ ನೀವು ಸಂಕಲ್ಪ ಮಾಡ್ಕೊಂಡು ಮಲ್ಕೊಂಡಿರ್ತೀನಿ. ಏನು ಬೀಳಂಗಿಲ್ಲ. ಒಮ್ಮೊಮ್ಮೆ ಬೀಳ್ತಾವೆ. ಆಗ ಏನಾಯಿತು? ಸ್ವಪ್ನ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ನೋಡುವುದು ನಮ್ಮ ಕೈಯಾಗಿಲ್ಲ. ಒಮ್ಮೊಮ್ಮೆ ನಾವು ಮಲ್ಕೊಂಡಾಗ ಆರಾಮಾಗಿ ನಮ್ಮ ಸುತ್ತಮುತ್ತಲ ಮಂತ್ರಿಗಳು ರಾಜರು ಎಲ್ಲಾಗಿದೆ ಉದೋ ಮಾಡ್ಕೋತ ನಮ್ಮ ತಂದು ಸ್ವಪ್ನದ ಇದ್ರಾಗ ಶ್ರೀನಿವಾಸದ ಕೂಡಿಸಿ ಭಾರಿ ಜಯ ಮಹಾರಾಜಕ್ಕೆ ಜಯ ಅಂತಾರೆ. ನಾವು ಈ ಜನ್ಮಗೂ ನೋಡಿರಂಗಿಲ್ಲ ಅದನ್ನು. ಇಲ್ಲ ಇರಂಗಿಲ್ಲ. ಯಾವುದೋ ಜನ್ಮದ ಒಳಗೆ ನಾವು ರಾಜ ಮಹಾರಾಜ ಬೆಳೆದಿರ್ತೀವಿ. ಅದೆಲ್ಲ ತಲೆಯಾಗಿರೋದ್ರೆ ಮನಸ್ಸಾಗಿರ್ತದೆ, ಸಭ್ಯಾಗಿರ್ತದೆ. ನಿಮಗೆ ಗೊತ್ತಿರಂಗೆ ಇದ್ದದ್ದು. ಕೆಲವು ಮನೆಯ ಸಾಮಾನ್ಯ ಇರ್ತಿರಲ್ಲ, ನೀವು ಕಲ್ಪನೆ ಇರಂಗಿಲ್ಲ ಇಟ್ಟದ್ದು. ಅದು ಮರ್ತು ಹೋಗ್ಬಿಡ್ತದ. ಅಯ್ಯೋ ಇಷ್ಟೆಲ್ಲ ಹಿಂಗೆ ಹೋಯ್ತು ನೋಡ್ರಿ ಈಗ ಗೊತ್ತಾಯ್ತು. ಇದಕ್ಕೇನೋ ಹಿಂದಿ ಒಳಗೆ ನಾನಿ ಕಾ ಸದ್ದು ಯಾವುದೋ ಹಾಂ आगे से ताला लगता है, पीछे से ಹಿಂಗಿತ್ತು ತಾತ್ಪರ್ಯ. ಒಮ್ಮೊಮ್ಮೆ ಗೊತ್ತಂದ್ರೆ ನಮಗೇ ಗೊತ್ತಿರಂಗಿಲ್ಲ ನಮ್ಮ ಮನ್ಯಾಗ ಸಂತೋಷ ಆಗಿದೆ.
ಹಂಗೆ ನಮ್ಮ ಮನಸ್ಸಿನೊಳಗೆ ಅನಾದಿ ಕಾಲದ ವಾಸನ ಇರ್ತದೆ, ನಮಗೆ ಗೊತ್ತಿರಂಗಿಲ್ಲ. ಈ ಜನ ಬಿದ್ದುಬಿಡ್ತದೆ ಕನಸು. ಇವನಸ್ತನಾಗ ಆಚೆ ನೋಡೇ ಇದ್ರೆ ಹೆಂಗೆ ಅದು ಈ ಜನ ನೋಡಿಲ್ಲ, ಜನ್ಮಾತ್ರ ನೋಡಿಲ್ಲ. ಅದು ಪರಮಾತ್ಮ ತೋರಿಸ್ತದೆ. ಇದಕ್ಕೆಲ್ಲ ಮಾಯಾ ಮಾತ್ರ ಅಂದ್ರೆ ಏನು? ದೇವರ ಇಚ್ಛಾ ರಕ್ಷಿತ, ದೇವರ ಇಚ್ಛೆಯಿಂದ ಹುಟ್ಟಿದ್ದು ಆಗಿರತಕ್ಕಂತಹ ಇದು ಸ್ವಪ್ನ. ಆದ್ದರಿಂದ ಇದು ಸುಳ್ಳ ಅಲ್ಲ. ಬರಬೇಕು. ಇಷ್ಟೆಲ್ಲ ಆಗಿದ್ದರಿಂದ ಇದು ಸುಳ್ಳು ಅಲ್ಲ. ಅದೇ ಹೇಳಿದ್ರು ಏನೋ ತಾಭ್ಯಾಂ ಸಹ ಇದ್ರಾಗ ದೃಷ್ಟಾಂತೊಳಗೆ ಜೀವಗಳೇ ತುಂಬ್ತಿದೆ ಅದು. ಹಾಡ್ದಾಗ ಹೆಂಗಿತ್ತು ಜೀವಗಳೇ ತುಂಬ್ತಾರಂತ ದೃಷ್ಟಾಂತೊಳಗೆ ಜೀವಗಳೇ ತುಂಬಿ ಹೇಳ್ತಿದೆ. ತಾಭ್ಯಾಂ ಸಹ ಪೃಥಕ್ಚೈವ ಮಾಯಾ ಮಾತ್ರ ವಿಧೀಯತೆ. ತಾಭ್ಯಾಂ ಅಂದ್ರೆ ಆ ಎರಡರಿಂದ ಎರಡು ಯಾವುದೇ ದೇವರ ಇಚ್ಛಾ ವಾಸನ, ವಾಸನಾ ದೇವರ ಇಚ್ಛಾ. ಆ ಎರಡರಿಂದ ತಾಭ್ಯಾಂ ಸಹ ಪೃಥಕ್ಚೈವ ಮಾಯಾ ಮಾತ್ರ. ಇಷ್ಟೆಲ್ಲ ಇದ್ದು ಈ ಸ್ವಪ್ನ ಪೃಥಕ್ ಏನೋ ಅತ್ಯಂತ ಭಿನ್ನವಾದ ಉಭಾಭ್ಯಾಂ ಜೀವ ಮತ್ತು ಈಶ್ವರ ಪ್ರಜ್ಞೆಯಿಂದ ಮಾತಂ ನಿರ್ಮಿಸಲ್ಪಟ್ಟ ಐಶ್ವರ್ಯ. ನೋಡಿ ಇದೇನಾಗ್ತದೆ? ತಾಭ್ಯಾಂ ಸಹ ಪೃಥಕ್ಚೈವ ಆಮೇಲೆ ಮಾಯಾ ಉಭಾಭ್ಯಾಂ ಮಾತಂ ಉಭಾಭ್ಯಾಂ ಮಾತಂ ಎರಡರಿಂದಲೂ ಮಾತಂ ಅಂದ್ರೇನು? ನಿರ್ಮಿಸಲ್ಪಟ್ಟ. ಇನ್ನು ತ್ರಾತಂ ಅದಲ್ಲ ಮಾತ್ರಂ, ಅದನ್ನು ಏನು ಮಾಡ್ಕೊತೀನಿ? ಐಶ್ವರ್ಯ ತ್ರಾತ. ದೇವರ ಇಚ್ಛಾಶಕ್ತಿನೇ ಐಶ್ವರ್ಯದಿಂದ ರಕ್ಷಿತವಾದ. ಉಭಾಭ್ಯಾಂ ಮಾತಂ ಐಶ್ವರ್ಯ ತ್ರಾತ. ಅದನ್ನು ಹಾಗೆ ನೋಡ್ರಿ ಏನಪ್ಪ? ದೇವರ ಇಚ್ಛಾ ಮತ್ತು ಜೀವನ ವಾಸನ ಇದರಿಂದ ಮಾತ ಅಂದ್ರೆ ಹುಟ್ಟಲ್ಪಟ್ಟದ್ದು. ಆಮೇಲೆ ದೇವರ ಐಶ್ವರ್ಯದಿಂದ ಒಂದೊಂದು ಈಶ್ವರ ಶಕ್ತಿ ಅದರಿಂದ ರಕ್ಷಣೆ. ಯಾಕೆ ಬರ್ತಾರೆ ರಕ್ಷಿತಂದ್ರೆ? ಎಂದೋ ಜನ್ಮೊಳಗೆ ನೋಡಿದ್ದನ್ನು ಇವತ್ತು ನಾವು ನೋಡ್ಲಿಕ್ಕತ್ತೀವಂದ್ರೆ ರಕ್ಷಿತಿರ್ಬೇಕಲ್ಲ. ಎಂದೋ ಇರತಕ್ಕಂಥ ಇವೊಮ್ಮೆ ಹಿಂದಕ್ಕೆ ನಾ ಕೇಳಿ ಕಥೆ. ಈ ಹೈದರಾಬಾದೊಳಗೆ ಒಮ್ಮೆ ಸತ್ಯ ಪರಾಕ್ರಮ ತೀರ್ಥರಂತ ಆಗ್ಬೋದು ನಮ್ಮ ಹೋದ ಶತಮಾನ. ಅವರು ಭಾಳ ದೊಡ್ಡ ಸ್ವಾಮಿಗಳು, ಎಲ್ಲಿ ಭಾರಿ ದೊಡ್ಡ ಸ್ವಾಮಿಗಳು. ಅವರು ಅಲ್ಲೇ ಇದಾಗಿ ಪಂಡಿತರಿಗೆ ಕೇಳಿದ್ರು. ಪಂಡಿತರು ಅವಾಗ ಕಷ್ಟಪಟ್ಟು ಎಲ್ಲರೂ ಸುಧಾ ಅನುವಾದ ಮಾಡಿದ್ರು. ಅಂತೋಡು ಭಾಳ ನೀವೆಲ್ಲ ಏನು ಬೇಕು ಇಚ್ಛಾ ಭೋಜನ ಮಾಡ್ಕೊಂಡು ಅವ್ರು ನಾನು ಮಾಡಂಗಿಲ್ಲ, ಮಾಡಿಸ್ತೀನಿ ಇಚ್ಛಾ ಭೋಜನ. ಏನಪ್ಪ ನಿಂಗೇನು ಬೇಕು ಪಂಡಿತ ಹೇಳ. ಒಬ್ಬ ಆತ ಏನು ಹೇಳಬೇಕು ಎಂದರೆ ಮತ್ತೆ ಇದು ಇತ್ತು ಥಂಡಿಗಾಲ ಮಳೆಗಾಲ ಮಾವಿನ ಶೀಕರಣ ಸಿಗಬೇಕಂತ. ಬ್ಯಾಸಿಗೆಲ್ಲ ಸಿಗ್ತಾವ, ಥಂಡಿಗಾಲ ಮಾವಿನಕಾಯಿ ಅಂತ ಸಿಗ್ತಾವ. ಹಣಸ್ಕಾಯಿ ಇಲ್ಲ ಮಾಡಿಸೇಬಿಟ್ರು. ಸ್ವಾಮಿಗಳು ಅಲ್ಲಿ ಮಾಡಿದ್ರು. ಅವರೆಲ್ಲ ಅವ್ರಿಗೆ ಕೇಳೋದು ಏನಪ್ಪ ಮಾವಿನ ಸಿಗ್ತದೆ ಹೆಂಗೆ ಈಗೇನು ಸಿಗ್ತಾವ? ಆ ಸಮರ್ ವೆಕೇಶನ್ ಅದು ಗೊತ್ತವಲ್ಲೇ ಏನು ಅಷ್ಟ ಒಬ್ಬಾತ ನವಾಬನ ಇದ್ರೊಳಗೆ ರಾಜ್ಯೊಳಗೆ ಒಬ್ಬಾತ ದಿವಾಣಿ ಅವನು ನಮ್ಮ ಉತ್ತರ ಬಿಡ್ತಾವನೆ. ಸ್ವಾಮಿ ಸಿಗ್ತಾವ ತೊಗೊಳ್ಬಾರ್ದು. ಹಣ್ಣು ಮಾಡಿ ತೊಗೊಳ್ಬಾರ್ದು. ಅದರ ಹಾಗೆ ಚೀಲ ತಂದಿಲ್ಲ, ಒಂದು ಡಬ್ಬ್ಯಾಗ ತಂದಿಲ್ಲ. ಹಿಂಗ್ಯಾಕೆ ಅಂತ ಕೇಳಿದ್ರೆ ಇವು ನಮ್ಮ ನವಾಬರು. ನಾವು ಹೋಗಿ ಕೇಳಿದೆ ವಯ್ ಅದಕ್ಕೇನು ತಪ್ಪದ ಒಟ್ಟಾದ. ಅದು ಹೆಂಗಂದ್ರೆ ಬ್ಯಾಸಿಗಾಲೊಳಗೆ ಒಳ್ಳೆ ಪರಿಪಕ್ವವಾದಂಥ ಮಾನವಣ್ಣ ಇರ್ತಾವ, ಅವುಗಳನ್ನು ಜಂತುಪುರ ಒಗಿತಾವೆ. ಜಂತುಪ ಶುದ್ಧ ಜಂತುಪ
ಅವು 12 ತಿಂಗಳು ಅಲ್ಲಿ ಆರಾಮ ಇರ್ತವೆ. 12 ತಿಂಗಳು ಅದಕ್ಕೆ ಅದನ್ನು ತರಿಸಿದ್ರು. ಈಗಿನ ಕೋಲ್ಡ್ ಸ್ಟೋರೇಜ್ ಇದ್ದಂಗೆ ಕೋಲ್ಡ್ ಸ್ಟೋರೇಜ್ ಇರ್ತದೆ. ಈ ಕೋಲ್ಡ್ ಸ್ಟೋರೇಜ್ ಒಳಗೆ ವಿಚಿತ್ರ ಆಗ್ತಾವೆ. ಟೇಸ್ಟ್ ಹೋಗ್ತದೆ. ಕೆಲವು ಮಾವಿನ ಹಣ್ಣು ಇಟ್ಟರೆ ಅಂದ್ರೆ ಹಣ್ಣು ಒಳಗಿಲ್ಲ ಅಷ್ಟೇ 2-3 ದಿವಸ ಅಲ್ಲ ಅದು ಭಾಳ ಫ್ರೀಸ್ ಮಾಡಕ್ಕೆ ರಾಮಾಯಣದಲ್ಲಿ ಬಾಡಿ ಜೇನುತುಪ್ಪ ಅಂತಾರೆ. ಆಮೇಲೆ ಇವು ಈ ಜೇನುತುಪ್ಪ ಪ್ರಿಸರ್ವೇಟಿವ್ ಇದ್ದಂಗೆ ಹಾಂ ಬೇಕಾದ ಹಾಕಿದ್ರೆ ನಡೀತೇನೆ. ಏನು ಇಟ್ಟು ಬೇಕಾದ್ರೆ ಹಾಕಿಟ್ರು ಕೆಳಗೆ ಇದ್ರೊಳಗೆ ಜೇನುತುಪ್ಪ ಎಲ್ಲ ಕೆಲವು ಅಂದ್ರೆ ಪ್ರಾಯ ಉಷ್ಣ ಪದಾರ್ಥಗಳನ್ನು ಅಲ್ಲಿ ಇಟ್ಟರೆ ಅದು ಶೀತವೆಲ್ಲ ಭಾಳ ಉಷ್ಣ ಅವು ಶೀತ ಸಮ ಸಮ ಅದಕ್ಕೆ ನಂಗೆ ಅನ್ನಿಸ್ತದ ಈ ನೆಲ್ಲಿಕಾಯಿ ಇದು ಮಾಡ್ತಿರ್ತಾರೆ ಮೊರಳ ಮಾವಿನಕಾಯಿ ಅದನ್ನು ಜಂತುಪ್ಪ ಸಿಗಂಗಿಲ್ಲ, ಅದಕ್ಕೆ ಸಕ್ಕರೆ ಬೆಂದಾಗಿರ್ತಾರೆ ಅದ್ರೊಳಗೆ ಉಳಿತು. ಅದು ಬಹುಶಃ ಅದೇ ತಿಳಿದ ಈ ಮಾವಿನಕಾಯಿದು ಕೆಲವರು ಉಪ್ಪಿನಕಾಯಿ ಉಪ್ಪದಾಗಿರ್ತಾರಲ್ಲ ಗುಣಂಬ ಶಬ್ದದ ಉತ್ಪತ್ತಿ ಆಗಿ ಹೇಳ್ತಿದೆ. ಗೂಳು ಮರಾಠಿ ಅಂಬ ಮಾವಿನಕಾಯಿ ಎರಡು ಮರಾಠಿನೇ. ಯಾವ್ದು ಮರಾಠಿನೇ ಅದು ಕನ್ನಡಕ್ಕೆ ಬಂದದ್ದು. ಹಂಗ ನಮ್ಮ ಬೆಲ್ಲದ ಒಳಗೆ ಆ ಮಾವಿನ 2 ಕಿಲೋಮೀಟ್ರ್ ಹೆಂಗದು ಹಂಗೆ ಉಳಿತದೆ. ಬೆಲ್ಲದಕ್ಕಿಂತ ಶ್ರೇಷ್ಠವಾದ ಜೇನುತುಪ್ಪ ಅದರಾಗಿತ್ತು. ಅದನ್ನು ತಂದಿದ್ರಂತ ಒಂದು ಅತ್ಯುತ್ತಮ ಶೇಖರಣೆ ಮಾಡಿ ಹಾಕಿ ಇದಾಗ ಬಂತ ಹೇಳಿ ಪಂಡಿತರು ಬೇಕಂದ್ರೆ ತ್ರಾತ ಇಚ್ಛಾ ರಕ್ಷಿತ ಬರೀ ಶೇಖರಣೆ ಕಥೆ ಆಯ್ತು, ಇದು ಬರಬೇಕು. ಶೇಖರಣೆ ಆಯ್ತು ಎಲ್ಲ ಆಯ್ತು, ಪಾಠದ ವಿಷಯ ಸಂಬಂಧ ಏನು ಸಂಬಂಧ ಬೇಕಲ್ಲ. ಅದು ಏನಾಯ್ತು, ಮಾವಿನ ಹಣ್ಣ ಅದು ಎಷ್ಟೇ 8 ತಿಂಗಳಿದ್ರು ಜಂತುಪ್ಪಳ ರಕ್ಷಿತ. ಹಂಗೆ ನಮ್ಮ ಇಂದ ನಮಗೇನು ಕನಸು ಬಿತ್ತು ರಾಜರಾಗೋದು, ತಿರುಗಾಡೋದು, ಆನಿನ ಈ ಜನ್ಮ ಒಳಗಿಲ್ಲ. ಯಾವುದೋ ಜನ್ಮಾಂತರದ ಒಳಗೆ ನಮ್ಮ ಮನಸ್ಸಿನಾಗಿರ್ತದೆ, ಮನಸ್ಸಿನ ಬಿಡಿ ಇರ್ತದೆ, ಅದು ರಕ್ಷಿತ ಆಗಿದೆ. ಅದು ರಕ್ಷಿತ ಇರಬೇಕು. ಅದು ಮಾವಿನ ಹಣ್ಣ ಜಂತುಪ್ಪನ ರಕ್ಷಿತ ಆಗಿರ್ತದೆ. ಹಂಗೆ ರಕ್ಷಿತ ಅಲ್ಲೇ ಮಾವಿನ ಹಣ್ಣು ರಕ್ಷಿತ ಆಯ್ತು ಜಂತುಪ್ಪಿನಿಂದ. ಇಲ್ಲಿ ಭಗವಂತನ ಇಚ್ಛಾನೇ ಜಂತುಪ್ಪ, ಅದರ ಒಳಗೆ ರಕ್ಷಿತ ಬರಾಬರ ಹಂಗೇ ಕನಸು. ಮಾಯಾ ಸಾತಂ ಮಾಯಾ ಮಾತ್ರಂ ಕಾತ್ಸ ಮಾಯಾ ಮಾಯಾ ಮತ್ತು ಶಬ್ದಕ್ಕೆ ಇಷ್ಟ ಅಂತ ಹೇಳಿದ್ರು. ಮಾಯಾ ಶಬ್ದಕ್ಕೆ ಅರ್ಥ ಏನಾಯಿತು, ಜೀವನ ವಾಸನ ಮತ್ತು ದೇವರ ಇಚ್ಛಾ ಹುಟ್ಟಿದ್ದು. ಏನೇದು ಮಾಯಾ ಶಬ್ದಕ್ಕೆ ಸಂಬಂಧ ಮಾ ಅಂದ್ರೆ ದೇವರ ಇಚ್ಛಾಶಕ್ತಿಯಿಂದ ರಕ್ಷಿತವಾದ ಹುಟ್ಟಿದ್ದು ರಕ್ಷಿತವಾದ ರಕ್ಷಿತ ಆಗಿದ್ದು. ಅದಕ್ಕೆ ಐಶ್ವರ್ಯ ಅಂತಂದ. ದೇವರ ಐಶ್ವರ್ಯ ನಮ್ಮದೇ ಐಶ್ವರ್ಯ ಇಲ್ಲ. ಹುಟ್ಲಿಕ್ಕೇನು ಬೇಕು, ವಾಸನ ನಮ್ಮದೇ ರಕ್ಷಿತಕ್ಕಿಲ್ಲ. ರಕ್ಷಿತಕ್ಕೆ ಆಮೇಲೆ ಮಾಡ ಆಮೇಲೆ ಹುಟ್ಟು ವೇಳೆ ಬರೀ ವಾಸನ ಒಂದೇ ಉಪಯೋಗ ಇಲ್ಲ. ಪರಮಾತ್ಮ ಅದು ಮಾಯಾ ಶಬ್ದಕ್ಕೆ ಅಂತ ಹೇಳಾಯ್ತು. ದೇವರ ಇಚ್ಛಾ ಮತ್ತು ನಮ್ಮ ಅದೇ ತಾಭ್ಯಾಮ್ ಅಂದದು. ಪೃಥಕ್ ಚೈವ ಮಾಯಾ ಮಾತ್ರ ಮಿಸಿರಿಯತೆ. ಪ್ರತ್ಯೇಕ ಮಾತ್ರ ಎರಡು ಒಂದೇ ಮಾತ್ರ. ದೇವರ ಇಚ್ಛಾಶಕ್ತಿ ಮತ್ತು ನಮ್ಮ ವಾಸನಾ ಶಕ್ತಿಯಿಂದ ಹುಟ್ಟಿದ ಆಮೇಲೆ ಉಭಾಭ್ಯಾಮ್ ಮಾಯಾ ಮಾತ್ರ ಇತಿ ಈರಿಯತೆ. ಇನ್ನ ಮಾತಂ ಐಶ್ವರ್ಯ ತ್ರಾತ್ ಮಾತ್ರ ಅದಲ್ಲ, ಮಾ ಪ್ರಸ್ತ್ರ ಅದಲ್ಲ. ಮಾ ಅಂದ್ರೆ ದೇವರ ಐಶ್ವರ್ಯ, ಮಾ ಅಂದ್ರೆ ದೇವರ ಐಶ್ವರ್ಯ ಅಥವಾ ಇಚ್ಛಾಶಕ್ತಿ. ಅದು ತ್ರಾದ ರಕ್ಷಿತ, ಹುಟ್ಟಿದ್ದು ರಕ್ಷಿತವಾಗಿದ್ದು. ನಮ್ಮ ತಾಯಿ ಏನು ಮಾಡ್ತಾರೆ ಹೇಳಿದ್ರೆ, ಅತ್ಯುತ್ತಮವಾದಂತಹ ಅನ್ನ ಭಕ್ತಿ ಎಲ್ಲ ಮಾಡಿ ತಯಾರು ಮಾಡಿ
ಆ ಸಂಜೆ ತನಕ ಮಕ್ಕಳು ರಕ್ಷಿತವಾಗಿ ಸಂಜೆ ಹುಡುಗರು ಬರ್ತಾರೆ ಇಲ್ಲ ಅಂದರೆ ಅದನ್ನು ಸೃಷ್ಟಿ ಮಾಡ್ದಾಕಿನೂ ಆಕಿನೇ ಸಂಜೆ ತನಕ ಏನಾಗಬಾರ್ದು ಅಂತ ಹೇಳಿ ಒಳ್ಳೆ ಅವು ಮಾಡ್ತಾವೆ. ಅವರ ಸಾಹಿತ್ಯಗೆ ದೇವರೇ ಯಾರೇ ತಾಯಿಯ ಸ್ವಭಾವನೆ ಅಂಥವ್ರಿಗೆ ಕೇಳೋರು ಯಾರೂ ಇಲ್ಲ. ಹನ್ನೊಂದುವರೆಗೆ ನಾನು ದಿನ ಒಪ್ಪತ್ತು 11:30 ಪಾಠ, ರಾತ್ರಿ ಪಾಠ ಇತ್ತು, ಉಪನ್ಯಾಸ ಪಾಠ ಇಂಟರ್ನೆಟ್ ಮುಗಿಸ್ಕೊಂಡು ಸುಮಾರು 10:45 ಮುಗಿತು. ನನ್ನ ತಾಯಿ ಸುಮಾರು ಮಾಡ್ಕೋತೀವಿ ಬಂದ್ಮೇಲೆ ನೀ ಹಾಲು ಕೊಡ್ತೀವಿ ಕಾಸು ಇಡ್ತಿದ್ಲು, ನಾವು ಪಾಠ ಬಂದ್ಮೇಲೆ ಕುಡಿತು ಅಷ್ಟ ತನ್ನಿಂದ ಹತ್ತಿತ್ತು. ನಾನು ಮಗನ ಮೊದಲು ನೀ ಹಾಲು ಕೊಡ್ತೀವಿ ಯಾಕೆ ಕುಡ್ದೇನು ಬೇಡ ಅಮ್ಮ ತಾಯಿ ನಾನು ಅರ್ಕೊಂಡು ನೋಡಾಕಿ ಕುಡ್ದಾನ ಹಿಂಗಂತ ಕೇಳೋಣ ತಾಯಿ ಒಂದೇ ಮನುಷ್ಯ. ಜಗತ್ತಿನೊಳಗೆ ಮಾತ್ರ ಸಮಂ ನಾಸ್ತಿ ಶರೀರ ಬರೀ ಊಟದಷ್ಟೇ ಆಯ್ತು. ದಿವಸ ಪಾಠ ಹಾಗೆ ಇವತ್ತಿನ ಪಾಠ ಯಾಕೆ ಹೇಳಿದ್ರು ಹುಡುಗರಿಗೆ ಏನು ಕೆಲಸ ಪಾಠ ನಡೀತು. ತಾಯಿ ಹಂಗೆ ಹೆಣ್ತಿನೂ ಹಂಗೆ ಅಂತ ನಾನು ಹೌದು ಅದಲ್ಲ ನಂದಿರು ಹೌದು ಆರವಲ್ಲಿ ಅವರು ಅದೇ ನಾಲ್ಕು ಕೆಲಸವಲ್ಲ ಅನ್ನುವಂಥ ಮನಸ್ಸು ಬಿಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೆಪ್ ತಾಯಿ ನೆಕ್ಸ್ಟ್ ಹೌದು 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 ಇದು ಪೂಜ್ಯೇಸು ಮಾತಾ ವಜ್ರೇಶು ಮಾತಾ ಶಯನೇಶು ರಂಭ ಅಂತ ದಾರೇಶು ದಾಸಿ ಸಲೇಶು ಮಂತ್ರಿ ಅಂತ ಹೆಣ್ಣಂದರೂ ಕೂಡ ಅದೇ ಅದೇ ಅಂತಕ್ಷಣೆ ಮಾಡ್ತಾರೆ. ಆದ್ರೆ ಇವ್ರು ಎರಡರೊಳಗೆ ತಾಯಿ 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 ಅದು ಅಷ್ಟೆಲ್ಲ ಸ್ತ್ರೀ ಶಕ್ತಿ ಒಂದು ಹೆಂಡತಿಯಾಗಿ ತಾಯಿಯಾಗಿ ಇದರಂತ ಇವತ್ತು ನಾವು ಬಂದು ಕೂತು ಪಾಠ ಹೆಣ ಅಂತ ತಾಯಿ ಈ ಸನ್ಯಾಸಿಗಳಿಗೆ ಎಲ್ಲ ಸಂಘ ಪರಿತ್ಯಾಗ ಮಾಡಿದರು ಆ ತಾಯಿಯ ಸಂಬಂಧ ಕೆಳಗಿಲ್ಲ. ಅದಕ್ಕೆ ನಮಸ್ಕಾರ ಮಾಡೇ ಮಾಡ್ತಾರೆ. ಎಷ್ಟೇ ಕಷ್ಟ ಇದ್ದರೂ ಮಗ ಉಂಡಿಲ್ಲ ಬಂದ ಮಕ್ಕಳಿಗೆ ಆಹಾರದಲ್ಲ ತಾವು ಎಷ್ಟೇ ಕಷ್ಟೊಳಗಿದ್ರು ತಾವು ಎಷ್ಟೇ ಕಷ್ಟೊಳಗಿದ್ದರೂ ಇನ್ನೊಬ್ಬರಿಗೆ ಸಿಕ್ಕೋದಿಲ್ಲ, ಇನ್ನೊಬ್ಬರಿಗೆ ಆಗಿಲ್ಲ ಕೇಳು ಗುಣ ಪ್ರಾಯ ಮಾತಂ ಪ್ರಾತಂ ಹುಷಾರ್ಕಂದೆ ಮಾತಂ ಅಂದ್ರೆ ತ್ರಾತಂ ಇಚ್ಛೆಯಿಂದ ಅವ್ರಿಗೆ ಬಹುಶಃ ಮಾತಾ ಅಂದಿರ್ಬೇಕು ಇಲ್ಲಿಯೋ ಈಚೆಯಿಂದ ಮಾಯಾ ಮಾತ್ರ ಶಬ್ದಕ್ಕೆ ಇಚ್ಛೆಯಿಂದ ರಕ್ಷಿತವಾಗಿ ಹಂಗೆ ಮಾತಾ ಯಾವಾಗಲೂ ತನ್ನ ಇಚ್ಛಾಶಕ್ತಿ ರಕ್ಷಣೆ ಮಾಡುವವಳೆ ತಾಯಿ. ಮಾತೃ ಅಂತ ಸಂಸ್ಕೃತ ಸಂಸ್ಕೃತ ಮಾತೃ ಮಾತೃ ನೆನಪಿ ಗೊತ್ತಿರುತ್ತೆ. ನಮ್ಮ ಮನೆಯೊಳಗೆ ನಮ್ಮ ಆಯಿ ಸಾಧ್ಯ ಅದು ಉತ್ಥಾನ ದ್ವಾದಶಿ ತುಳಸಿ ದಿವಸ ನಮ್ಮ ಆಯಿ ಸಾಧ್ಯ ಅವತ್ತಿನ ಹುಟ್ಟಿದವ ನಮ್ಮ ತಾಯಿ ಮಾಡಾಕಂದ್ರೆ ಸಾಧದ ಅಡುಗೆ ಎಲ್ಲ ಮಾಡಿ ನಮ್ಮ ಮಗನ ಹುಟ್ಟಿದ ಹಬ್ಬ ಮಡಿಗೆ ಮಾಡಿ ಅಡುಗೆ ಮಾಡಿ ಎಂದೂ ಸಾಯುತ್ತ ಈಗ ಒಂದು 2 ವರ್ಷ ಬಿಟ್ಟಿದ್ದಕ್ಕೆ ನಾನು ಏನು ಬಿಡಿಯಲ್ಲ ನಾವು ದಿನವಾಗಿ ಆಗಿ ಹುಟ್ಟಿದ ತೊಗೊಂಡು ಏನು ಮಾಡಿದೆ
ಹಾಗೆ ಎರಡು ಏಕಾಶಿ ಬಂದು ದ್ವಾದಶಿ ಬಂದರು ಶ್ರಾದ್ದ ಬಂದರು ನಾಂತಿದ್ದ ನಮ್ಮ ಶ್ರಾದ್ದದ ಹೇಗಿದೆ ಹಾಗೆ ಮಾಡಿ ಪ್ರತ್ಯೇಕ ಮಾಡಿ ನೈವೇದ್ಯ ಇಟ್ಟು ಖುಷಿ ಇರೋದು ಮಾಡಿ ಏನು ಸಹನ ಗುಣ ಒಂದೇ ಒಂದು ದಿವಸ ಮಾಡೋದಲ್ವ ಯಾವಾಗ ರಾಮನಿಗೆಲ್ಲ ಹಾಕಿ ನಮ್ಗೆ ಹಾಕಿ ಆಮ್ಯಾಲ ತಾವು ಊಟ ಮಾಡಿ ಎಲ್ಲ ಮಕ್ಕಳು ಊಟ ಮಾಡಿದ್ರು ಆಮ್ಯಾಲ ಊಟ ತಮ್ಮ ಮನೆಗೆ ಮೊದಲಿಲ್ಲ ನಮ್ಮ ತಾಯಿದು ನನ್ನ ಪಕ್ಕದಲ್ಲಿ ಹಾಂ ನಮ್ಮ ಭಾಷೆ ಮಗಳ ಜಮಖಂಡಿ ಒಳಗೆ ಹಾಂ ದೇವ್ರ ಊಟಕ್ಕೆ 100 ಮಂದಿ ಹೇಳಿದ್ರು ಅಡುಗೆ ಕೈ ಕೊಟ್ಟರು ಹಾಂ ನಾನು ಭಾಷೆ ಮೊಬೈಲ್ದಾಗ ಒಂದು ಹ್ಯಾಂಗ್ ಮಾಡೋದು ನಾ ಮಾಡ್ತೇವೆ ಅಂತ ಹೇಳಿ 101 ಮಂದಿಗೆ ಅಡುಗೆ ಮಾಡಿಸಿ ಎಲ್ಲ ಊಟಕ್ಕೆ ಹಾಕಿ ನಾನು 6 ಗಂಟೆಗೆ ಕುಂಡು 7 ಕುದಾಸಿ ಇಟ್ಕೊಂಡು ಎದ್ದು ಬಡಿ ಬಂದಿದ್ದೆ ಇನ್ನೊಂದು ಎಷ್ಟೋ ಮಂದಿ ಕೆಲಸ ಮಾಡ್ತಾರೆ ಇನ್ನೂ ಪ್ರಸಿದ್ಧಿಗಾಗಿ ಅವರಿಗೆ ಇದೇನೂ ಇಲ್ಲ ಏನು ಇರಬೇಕು ಮಾಡಬೇಕು ಅಂತ ಆ ಹುಡುಗಿನ ಇಚ್ಛಾಶಕ್ತಿ ಮತ್ತೊಂದು ಏನೇ ಅವ್ರಿಗೆ ನನಗೆ ಪ್ರಸಿದ್ಧಿ ಬರಬೇಕು 4 ಮಂದಿ ನನಗೆ ಹೇಳಬೇಕು ಇದು ಏನಾಗಿಲ್ಲ ನಾನು ಒಂದೇ ತಾಯಿ ಎಲ್ಲ ತಾಯಿಯಿಂದ ಈ ಗುಣ ಇದೆ ಬಲ್ಲ ಆ ದೇವರು ಆ ಶಕ್ತಿ ಕೊಡ್ತಾನೆ ತಾಯಿಯರು ಕರಳ ಅಂದ್ರೆ ಅದೇ ಅನಿಸ್ತದೆ ಕರಳ ಅಂತ ಅದೇ ಒಂದು ಯಾವುದೋ ಕತೆ ಒಬ್ಬ ಹಾರ್ಟ್ ಬೇಕಾಗಿದೆ ಯಾರೋ ಕೊಟ್ಟಂದ್ರೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಇವೇನು ಮಾಡಿದ ಅವ್ರ ಅವ್ರನ್ನೇ ಕೊಂದ್ಬಿಟ್ಟು ಅವ್ರನ್ನ ಕೊಂದು ಆಕೆ ಹಾರ್ಟ್ ತೊಗೊಂಡು ಒಯ್ದು ಒಳಗೆ ಬಿಡ್ಬಿಡ ಹೊಂಟಾಗ ಜಾರಿ ಬಿದ್ದಂತ ಅವ ತಾಯಿ ಸಾವಕಾಶ ಹೋಗ್ಬಾ ಬೀಳ್ತಾರೆ ಬಡಿತೇನೋ ಸಾವಕಾಶ ಈಗ ಬ್ಲಡ್ ಪಟ್ಟತ್ತೇನೋ ಕೂಸು ಆ ಇಡೀ ಆ ಹಾರ್ಟ್ ಕೇಳ್ತಾನೆ ನೀವು ಬಿದ್ದು ನಿಮಗೆ ತ್ರಾಸಾಯ್ತು ನೋಡಿ ತಾಯಿಯನ್ನು ಕೊಂದು ಕಟ್ಕೊಂಡು ಹೊಂಟಾಗಿ ಬಿದ್ದಾಗ ಅವ್ನು ಕೆಳಗೆ ಬಿದ್ದರೆ ನೀವು ಕಟ್ಟತ್ತೇನೆ ಕೂಸು ಅವಕಾಶ ಮಾತಂ ಪ್ರಾತಃ ಶಬ್ದಕ್ಕೆ ತಾಯಿ ನೆನಪಾಯ್ತ ಹೇಳ್ತಾರೆ ತಾಯಿಯ ಉದಾರಿ ಪ್ರಾತಂ ಸಹ ಪೃಥಕ್ ಅದಕ್ಕೆ ಉಭಾಭ್ಯಾಮ್ ಜೀವೇಶ್ವರ ಪ್ರಜ್ಞೆಗಳಿಂದ ಮಾತಂ ಅಂದರೆ ನಿರ್ಮಿತವಾದ ಮತ್ತು ಪ್ರಾಪಂ ರಕ್ಷಿತವಾದ ತತ್ ಅದಕ್ಕೆ ಪೃಥಕ್ ಸಹ ಪೃಥಕ್ ಪ್ರತ್ಯೇಕೇ ಅದ ಮತ್ತು ಏನಾಯ್ತು ಸ್ವಪ್ನ ಪದಾರ್ಥಗಳು ಸತ್ಯವ ಭಿನ್ನವ ಜೀವನ ಪ್ರಜ್ಞಾತ್ಮಕಂ ಮನೋಯೇನ ಮನೋರೂಪಾಶ್ಚ ವಾಸನಾಃ ಧೀಹಿ ಭೀಹಿ ಇತಿ ಮನಸ್ತ್ವೇವ ಇತ್ಯಾಹ ಚ ಪಶ್ರುತಿರಂಜಸಾ ಏನಾದ್ರೆ ಯಾವ ಕಾರಣದಿಂದ ಮನಸ್ಸು ಪ್ರಜ್ಞಾತ್ಮಕಂ ಅದು ಪ್ರಜ್ಞೆ ಮನಸ್ಸು ಏನಾಗ್ಯದ ನಮ್ಮ ಜ್ಞಾನಕ್ಕೆ ಕಾರಣ ಆಗಿದೆ ನಮ್ಮ ಜ್ಞಾನಕ್ಕೆ ಉಪಾದಾನ ಕಾರಣ ವಾಸನಾಶ್ಚ ಸಂಸ್ಕಾರಗಳು ಮನೋರೂಪ ಮನಸ್ಸೇ ಉಪಾದಾನ ಕಾರಣವುಳ್ಳದ್ದಾಗಿದೆ ಇವುಗಳಿಗೆ ಏಕಕಾರಣತ್ವ ರೂಪವಾಗಿ ಸಂಬಂಧ ಇರೋದ್ರಿಂದ ಲಕ್ಷಣ ಇದೇ ಒಂದು ಪ್ರಶ್ನೆ ಮಾಡ್ಕೊಂಡಾರೆ ಅಂದ್ರೆ ನೀವು ಮಾಯಾ ಶಬ್ದಕ್ಕೆ ವಾಸನಾ ಅಂತ ಅರ್ಥ ಮಾಡಿ ಮಾಯಾ ಅಂದರೆ ವಾಸನ ಆದ್ರೆ ಮೊದಲ ಪ್ರಜ್ಞಾ ಮಾಯಾ ಅಂದರೆ ಜ್ಞಾನ ಮಾನ್ ನಾನೇ ತಸ್ಮಾತ್ ಧಾತೋ ಮಾ ಅಂದ್ರೆ ಜ್ಞಾನ ಇದು ವಾಸನಾ ಅಂತಿರಲಿಲ್ಲ ಹಂಗೆ ಅಂದರೆ ಮಾಯಾ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ವಾಸನಾ ಅಂತ ಅರ್ಥ ಹೇಳಿದ ಹೇಳಿದ್ರೆ ಲಕ್ಷಣಾವೃತ್ತಿ ಲಾಕ್ಷಣಿಕ ಗಂಗೆಯಲ್ಲಿ ಮನೆ ಅಂದ್ರೆ ಗಂಗೆಯಲ್ಲಿ ಮನೆ ಅಂದ್ರೆ ಆ ಗಂಗಾ ಶಬ್ದ ದಂಡೆ ಅಂತ ಅರ್ಥ
ಲಾಕ್ಷಣಿಕ ಲಾಕ್ಷಣಿ ಲಕ್ಷಣಾವೃತ್ತಿಯನ್ನು ನನಗೆ ಬೇಕಾಬಿಟ್ಟಿ ಮಾಡಿ ಬರೋಂಗಿಲ್ಲ. ಒಂದು ವಿಶಿಷ್ಟ ಕಾರಣ ಮತ್ತು ಎಲ್ಲರೇ ಮಾಡಿ ಬರೋಂಗಿಲ್ಲ. ಗಂಗಾ ದಾಂಡಿ ಅಂತ ಮಾಡಬೇಕು. ಮತ್ತು ಗಂಗಾಶ್ರೀ ನಮ್ಮ ಮನೆಯಾಗಿಂದ ಡಬ್ಬಿ ಅಂದ್ರೆ ಗಂಗಾಶ್ರೀ ಡಬ್ಬಿ ನಿಮ್ಮ ಮನೆಯಾಗಿರೋ ಡಬ್ಬಿ ಗಂಗಾಂಗ ಸಮೀಪ ತೀರಿರೋದು ಸಮೀಪ. ಹಂಗೆ ಇಲ್ಲಿಯೂ ಕೂಡ ಏನದ ವಾಸನಾ ಯಾಕೆ ಹೇಳಿದ್ರೆ ವಾಸನಾನು ಮನಸ್ಸಿಂದೇ ಹುಡುಕು. ನಮ್ಮ ಜ್ಞಾನ ಮನಸ್ಸಿಂದೇ ಹುಡುಕು. ಈ ಮನೋವೃತ್ತಿ ಅಂತ ನಿಮಗೇನಿದು ಜ್ಞಾನ ಆಗತ್ತ ನೋಡಿಲ್ಲ, ಇದು ಮನಸ್ಸಿನಿಂದ. ಆ ವಾಸನಾನು ಕೂಡ ಅದೇ ಹೇಳಿದೆ. ಅಧ್ಯಾತ್ಮಕಂ ಮನೋ ಏನು ಮನೋರೂಪಾಶ್ಚ ವಾಸನ. ವಾಸನ ಅಂದ್ರೆ ಈಗ ನಿಮ್ಮ ಮನೆಯೊಳಗೆ ಚಲೋ ಬಾಸುಂದೆ ಮಾಡಿಟ್ಟು ಈ ಬಾಸುಂದೆ ಇದು ಎದರ ರೂಪ ಇದು ಹಾಲಿನ ರೂಪ ಅಂತ. ಹಂಗೆ ಮನಸ್ಸೇ ಯಾವಾಗ ಭಾಳ ಗಟ್ಟಿ ಆಗ್ತದೆ. ಗಟ್ಟಿ ಅಂದ್ರೆ ಭಾಳ ಅದು ಇದು ಕೂಡಿರ್ತದೆ, ಅವಾಗ ವಾಸನ ಆಗ್ತದೆ. ಆ ವಾಸನ ಮನೋರೂಪಾಶ್ಚವ ಅದೊಂದು ಕೋಶ ಧೀ ಭೀ ಇತಿ ಮನಸ್ಸೇವ ಇತ್ಯ. ಕೋಶದೊಳಗೆ ಧೀ ಭೀ ಹಿ ಅಂದ್ರೆ ಬುದ್ಧಿ, ಭೀ ಇತ್ಯಾದಿ ಇದರ ಮನಸ್ಸೇ ಉಪಾದಾನ ಕಾರಣಗಳು ಶ್ರುತಿ ಹೇಳೋದರಿಂದ ಇಲ್ಲಿ ಸ್ಪಷ್ಟವಾಗಿ ಲಕ್ಷಣಾವೃತ್ತಿಯಿಂದ ವಾಸನಾ ತಗೋಬೇಕು. ಅಂತೂ ಮಾಯಾ ಶಬ್ದಕ್ಕೆ ವಾಸನ ಅಂದ್ರೆ ಸಾಕ್ಷಾತ್ ಅರ್ಥ ಅಲ್ಲ, କିନ୍ତୁ ಲಕ್ಷಣಾವೃತ್ತಿ. ಪ್ರಜ್ಞಾತ್ಮಕಂ ಮನೋ ಏನ ಮನೋರೂಪಾಶ್ಚ ವಾಸನ ಧೀರ್ಭೀರಿತಿ ಮನಸ್ಸೇವ ಇತ್ಯಾದಿ ಶ್ರುತಿ ಹೇಳ್ತಾರೆ ನೋಡಿ. ಆಚಾರ್ಯ ಅಂದರು ಈ ಮನಸ್ಸಿಗೆ ಧೀ ಭೀ ಎಲ್ಲಿ ಅಂದಾರ ಅಂತ ಕೇಳಿದ್ರೆ ಧೀ ಭೀ ಇತಿ ಶ್ರುತಿ ಹೇಳ್ತದೆ. ವಾಸನ ಆಗ್ತಾರೆ. ಅಂತೂ ಮನಸ್ಸು ಕಾರಣ, ವಾಸನ ಇದು ಕಾರ್ಯ. ಅದನ್ನು ಸಂಬಂಧ ಇದೇ ಲಕ್ಷಣಾವೃತ್ತಿ ಕಾರಣ. ಪ್ರಜ್ಞಾ ವಾಸನಗಳ ಎರಡೂ, ಪ್ರಜ್ಞಾ ಮತ್ತು ವಾಸನ ಎರಡೂ ಮನಸ್ಸನ್ನು ಬಿಟ್ಟ ಅಂತ ಹೇಳಿ ಮನಸ್ಸಿನ ದ್ವಾರಕ ಸಂಬಂಧವನ್ನು ಯಾಕೆ ಹೇಳಿದೆ? ಚಿದಚಿನ್ ವಿಶ್ರಮೇ ವೈ ತತ್ ಯಾವತ್ಯ ಸಂಸ್ಕೃತಿ ಏನಾವಸ್ಥಾ ಇಮಾ ಸರ್ವಾ ಜೀವ ಪಶ್ಯತಿ ಸರ್ವದಾ. ಇದು ಪ್ರಶ್ನೆ ಬಂತು. ಬರೀ ಸ್ವಪ್ನ ಅಷ್ಟೇ ಅಲ್ಲೋ, ಸಂಸಾರವಾಗಿದ್ದಾಗ ಎಲ್ಲ ಅವಸ್ಥೆ ಸತ್ಯನೇ. ಅದೆಲ್ಲ ನಿಮ್ಮ ಮನಸ್ಸಿನಿಂದೇ ಆಗುತ್ತೆ. ಇವತ್ತು ನೀನು ಪಾಠ ಕೇಳಿಕೆ ಮನಸ್ಸದಂತೆ ಕೇಳಿ, ಮನೆಯಾಗ ಕೂತು ಏನೋ ಕೆಲಸ ಮನಸ್ಸಿಂದೇ ಮಾಡಿ, ಊಟ ಮಾಡಿ, ಎಲ್ಲೆಲ್ಲೆಲ್ಲೆಲ್ಲಿ ಏನೇನು ನೀನು ಮಾಡ್ತೀವಿ ಮನಸ್ಸಿದ್ದೇ ಮಾಡಿ. ಅದೇ ಹೇಳಿದ್ರೆ ಈಗ ಮನಸ್ಸು ಚಿದಚಿನ್ನ ಮೀಶ್ರಮಯಮೈತ ಮನೋಯಾವಚ್ಚ ಮನುಷ್ಯಗೆ ವಿರುದ್ಧ ಆಗ್ತಿತ್ತು. ಒಮ್ಮೆ ಹೆಂಗೆ ಮಾಡೋದು? ಬರ್ಬೇಕಂತ ಎಷ್ಟು ಅವಳಿಗೆ ಯಾರು ಬಂದು ಕೂತ್ಬಿಡ್ತಾರೆ, ಕರ್ಕೊಂಡು ಕೂತ್ಬಿಟ್ರೆ ಮನುಷ್ಯರಿಗೆ ಅವ್ರನ್ನ ತಪ್ಪಿಸ್ಬಿಡ್ತಾರೆ. ಅದು ಹೆಂಗೆ ಅಲ್ಲಿ ಅವ್ರು ನೋಡಿ ಕೂಡ ಮನಸ್ಸು ಅದು ಇಲ್ಲಿಯೂ ಎರಡು ಕಡೆ ಮನಸ್ಸು ಎಲ್ಲಿ ಹೆಚ್ಚಾಗ್ತಾ ಮನಸ್ಸು. ಈಗ ಅದೇ ಮನಸ್ಸಿಂದ ನೀವು ಹೇಳ್ತೇನೆ ಕೂಡಲಿ ಪಾಠ ಸಂಬಂಧ ಮನುಷ್ಯ ತೆಗೆದುಕೊಡ್ತೇನೆ ಪಾಠ ಬೇಡ ಹಂಗಲ್ಲ. ನೀವು ಕೂಡಿ ನಾ ಪಾಠ ಅವಾಗ ನಿಮಗೇನಾಗ್ತದೆ, ಎರಡು ಎಲ್ಲಿ ಹೋಗಿ ಅವಾಗಿಲ್ಲ. ಇವರು ಪಾಠದಕ್ಕಿಂತ ಇದು ಮಹತ್ವದ ಅದೇ ಅಲ್ಲಿ ಮನಸ್ಸೇ. ನೀವು ಅಲ್ಲಿ ಕೂತು ಅಂತೀರಿ ಮನಸ್ಸು ಇದ್ದಿದ್ದಿಲ್ಲ ಅಂತ.
ಮನಸ್ಸು ಇದ್ದಿದ್ದಿಲ್ಲ ಅಂತಂದ್ರೆ ಕೂಡಂಗಿಲ್ಲ ಅಲ್ಲಿ. ನಿಮ್ಮ ಕಡೆ ಬಯಸೋಗ್ಬೇಕಲ್ಲ ಎಲ್ಲ ಬಿಟ್ಬಿಡ್ರಿ ಇದು ಬೆಟ್ಬಡಿ ಅಂತ ಹಿಂಗೆ ಅಂತೀರಿ ಯಾಕೆ ನೋಡೋದು ಅದಕ್ಕೆ ಬಯಸೋಬೇಕಾಗ್ತದ. ಅದಕ್ಕೆ ನಾ ಇಲ್ಲಿ ಮತ್ತೆ ಮನಸ್ಸು ಬಂತೆ. ಈಗ ಗುಳಿಗೆ ತಗೊಳ್ಳೋದು ಡಾಕ್ಟರ್ ಹೇಳ್ತಾರೆ ಕೈ ಇರ್ತಾವೆ, ಕೈ ಅದ ಅಂತ ತಗೋಬಾರ್ದು ಅಂತ ಇರ್ತದೆ, ತಗೋತೀವಿ. ಕೊನೆಗೆ ತಗೋದ್ರಿ ಹೆಂಗೆ ತಗೋತೀರಿ ಹೇಳ್ತೀನಿ, ಮನಸ್ಸು ಇದ್ದಲ್ಲೇ ತಗೋತೀರಿ. ಮನಸ್ಸು ಗಟ್ಟಿ ಅವಾಗ ಏನಾಗ್ತದೆ, ಇಲ್ಲ ಇದು ತಗೊಳ್ಳೋದ್ರಿಂದ ಜಡ್ಡು ಬರ್ತದ, ಜಡ್ಡು ಹೆಚ್ಚಾಗ್ತದ, ತಸ್ಮಾತ್ ನಾ ತೆಗೆದುಕೊಳ್ಳಬೇಕು ಅಂತ ನಿರ್ಣಯ ಮಾಡಿ ತಗೋತೀವಿ. ಮನಸ್ಸು ಆಯ್ತು, ಮನಸ್ಸು ತೊಗೊಂಡಿರ್ತೀವಿ. ಮನಸ್ಸು ಇಲ್ಲದೇ ಮಾಡ್ಬೋದು, ತೊಗೊಂಡು ಬೀಸಾಗಿ ಒಗಿತೀವಿ. ಕೊನೆಗೆ ನಾವು ಅಂತೀವಿ ನಾವು ಮನಸ್ಸು ಇದ್ದಿದ್ದು ಸುಮ್ಮ ಬಂದಂಗೆ ಆಯ್ತು, ಸುಳ್ಳದು. ಸುಮ್ಮ ಬಂದಂಗೆ ಆಯ್ತು ಅಂದ್ರೆ ಅಲ್ಲಿ ಇದ್ದೀರಿ ಅಂದ್ರೆ ಇರಲಿ ಅಂತೂ ಯಾವುದೋ ಒಂದು ಒತ್ತಡಕ್ಕೆ ಇದ್ದೀರಿ, ಒತ್ತಡಕ್ಕೆ ಮಣದಿರಿ. ನಿಮ್ಮ ಮನಸ್ಸು ಒತ್ತಡಕ್ಕೆ ಮಣದಲ್ಲ, ಮನಸ್ಸು ಇದ್ದಲ್ಲೇ ಮಾಡೋದು, ಹಂಗೆ ಮಾಡಂಗಿಲ್ಲ. ಸರಿ ಅಂತೂ ಈ ಮನಸ್ಸು ಸ್ವಪ್ನ ಅಷ್ಟೇ ಅಲ್ಲ, ನೀವು ಸಂಸಾರದಾಗಿನ ಎಲ್ಲ ಕೆಲಸ ಮನಸ್ಸಿನಿಂದೇ ಮಾಡ್ತೀವಿ. ಹಾಗಾದ್ರೆ ಆಚಾರ ಮತ್ತು ಮನಸ್ಸು ಜಡ ಅಂತ ಅಲ್ಲ, ಚಿದಚಿನ್ ಮಿಶ್ರ ಅಂದ್ರೆ ಏನ್ರಿ? ಹೇಳ್ತಾರೆ ಅದಕ್ಕೆ ಆಗುತ್ತೆ. ಮನಸ್ಸು ಜಡ ಅನ್ನೋ ಚೇತನ, ಜಡ ಜಡವಾದ ಮನಸ್ಸು ಇಷ್ಟು ಚೇತನ ಕೆಲಸ ಹೆಂಗೆ ಮಾಡ್ತದೆ? ಚೇತನ ಸಂಪರ್ಕ. ಅದೇ ಚಿದಚಿನ್ನ ಮಿಶ್ರಮೇವ ತತ್ ಮನೋಯಾವತಿ. ಈ ಎಂತಂಕ ನಾವು ಸಂಸಾರ ಒಳಗೆ ತಿರುಗಿ ಆತಂಕ ಇದು ಮನಸ್ಸು ಒಳಗೆ ನೀರು ಹಾಲು ಹಾಕಿ ಕುಡಿತಾರ, ನೀರು ಹಾಲು ಹಂಗ ಮನಸ್ಸು ಜೀವ ಎರಡು ಸೇರೇನೆ ನಿರಕ್ಷರವತ. ಈಗ ನೀವು ಚಕ್ಲಿ ಮಾಡ್ತೀರ, ಚಕ್ಲಿ ಬರೇ ಎಣ್ಣೆ ಮಾಡ್ತೀರೋ ಬರೀ ನೀರಾಗ ಮಾಡ್ತೀರೋ? ಎರಡು ಬೇಕು. ಅಲ್ಲಿ ಎಣ್ಣೆನೂ ಬೇಕು, ನೀವು ಬರೀ ಕಡಲೆ ಹಿಟ್ಟು ಅಷ್ಟೇ ಹಾಕಿ ಎಣ್ಣೆ ಒಳಗೆ ಬರೀ ನೀರಾಗ ಕಳ್ಸಿಕೊಡ್ರಿ ಚಕ್ ಅಂತ ಅದೇ ಕಡಲೆ ಹಿಟ್ಟು ಅಂತ. ಚಕ್ಲಿ ಆಗ್ಬೇಕಾದ್ರೆ ಎರಡು ನೀರು ಮತ್ತು ಹಂಗೆ ಸಂಸಾರ ಒಳಗೆ ಮನಸ್ಸು ಆ್ಯಕ್ಟ್ ಮಾಡಬೇಕಾದ್ರೆ ಜೀವನೂ ಬೇಕು, ಭಾಳ ಮಜಾ ಅದ. ಸೃಷ್ಟಿಗೆ ಬರೋಕ್ಕಿಂತ ಮೊದಲ ಜೀವಿರ್ತಾನ, ಜೀವ ಆ್ಯಕ್ಟ್ ಮಾಡಬೇಕಾದ್ರೆ ಅವಾಗೇನು ಬೇಕು? ಮನಸ್ಸು ಬೇಕಾದ್ರೆ ದೇಹ ಬೇಕು. ಅದಕ್ಕೆ ಪರಮಾತ್ಮ ಸೃಷ್ಟಿಗೆ ಯಾಕೆ ತಂದಾನಂದ್ರೆ ಮೂಲಭೂತ ಆತ್ಮನಿಂದ ನೀವು ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ. ಬರೇ ಮನ್ಯಾಗ ಕರೆಂಟ್ ಭಾರಿ ಕೊಟ್ಟ ಸರ್ಕಾರ, ನಿಮಗೆ ತಿಂಗಳಿಗೆ 1000 ಕಿಲೋಮೀಟರ್ ಲೈಟ್ ಹಾಕಿಲ್ಲ, ಬಲ್ಬ್ ಇಲ್ಲ, ಫ್ಯಾನ್ ಇಲ್ಲ, ಎಲ್ಲ ಅದ. ಹಂಗೆ ಜೀವಾತ್ಮ ಸೃಷ್ಟಿಗೆ ಬರುವುದು ಜೀವಾತ್ಮ ಇದ್ದಾನ. ತುಂಬ ಅಲ್ಲಿದಲ್ಲೇ ದೇವ್ರ ಮೋಕ್ಷ ಕರ್ಕೊಂಡು ಇಲ್ಲಾಗ ತಂದು ಹೆಂಗೆ ಕರ್ಕೊಂಡು ಹೋಗ್ತಾನೆ ದೇವರು. ಅದು ಸೃಷ್ಟಿ ಬರೋಕ್ಕಿಂತ ಮೊದಲ ಪರಮಾತ್ಮ ಹೊಟ್ಟೆಗೆ ಇರ್ತಾರೆ. ಸುಮ್ಮ ಅಲ್ಲಿದಲ್ಲೇ ಎದ್ದು ಈ ಕಡೆ ಹಾಕಿಬಿಟ್ರೆ ಮುಗಿದು ಇಲ್ಲಿ ತಂದು ಇಲ್ಲಿ ಹೊಳೆಯಾಡಿಸಿ ಹೀಗೆ ಹಾಕಿ ಇಲ್ಲ ಸಾಧನಾ ಮಾಡೋದು. ಸಾಧನಾ ಮತ್ತು ಸಾಧನಾ ಮಾಡಲಿಕ್ಕೆ ಶರೀರ ಬೇಕು. ಜೀವನ ಸ್ವರೂಪದೇ ಆದ ಆ ಸ್ವರೂಪದೇ ಆದ ಬರೀ ಕರೆಂಟ್ ಇದ್ದಂಗೆ ಬರೇ ಕರೆಂಟ್ ಇದ್ರೆ ಕೆಲಸ ಆಗ್ತದನು. ಆ ಕರೆಂಟ್ ಗಾಳಿ ಬೇಕಾದ್ರೆ ಫ್ಯಾನ್ ಬೇಕು, ಬೆಳಕು ಬೇಕಾದ್ರೆ ಲೈಟ್ ಬೇಕು, ಅಡುಗೆ ಮಾಡೋಕ್ಕಾದ್ರೆ ಹೀಟರ್ ಬೇಕು. ಅಂತೂ ಮಿಶ್ರ ವಿದ್ಯುತ್ತು ಮತ್ತು ಉಪಕರಣಗಳು ಎರಡೂ ಸೇರಿದಾಗ ಹೆಂಗೆ ಕೆಲಸ ಆಗ್ತದೆ ಹಾಗೆ ಬರೇ ಮನಸ್ಸು ಕೆಲಸ ಮಾಡಂಗಿಲ್ಲ. ಬರೇ ಜೀವಾತ್ಮನಿಗೂ ಅದೇನು ಬೇಕು? ಮನಸ್ಸು ಜೀವಾತ್ಮ ಎಂದಾಗ ಈ ಶರೀರ ಸಂಸಾರ ಮೋಕ್ಷ ಒಳಗೆ ಈ ಜಡ ಮನಸ್ಸೇ ಕಾಣಲೇ ಇಲ್ಲ. ಅದು ಜೀವಾತ್ಮನ ಮನಸ್ಸಿದೆ ಚೇತನ. ಅಲ್ಲಿ ಈ ಭೌತಿಕ ದೇಹ ಕಾಣಿಲ್ಲ. ಅದು ಆ ಸಂಸಾರ ಒಳಗೆ ನಾವು ಕಾರ್ಯವನ್ನು ಮಾಡಬೇಕಾದ್ರೆ ಏನು ಬೇಕ್ರಿ? ಈ ದೇಹ ಬೇಕು, ಮನಸ್ಸು ಬೇಕಾದ್ರೆ ಶರೀರ ಬೇಕು. ಶರೀರ ಬೇಕಾದ್ರೆ ಪರಮಾತ್ಮನ ಇಚ್ಛಾ ಬಿಡ್ಬೇಕು.
ಹಿಂಗ ಅದಕ್ಕೆ ಸಾಧನ ಶರೀರವಿದು ನೀದೈರಿ ಕೊಟ್ಟದ್ದು ಸಾಧಾರಣವಲ್ಲವು. ನಾವು ಸಾಧನ ಮಾಡಬೇಕಾದ್ರೆ ಏನು ಬೇಕು ನಮ್ಗೆ? ಶರೀರ. ಯಾರೇ ಇಲ್ಲ ಅದೇ ಮೂಲ ಆತ್ಮನಿಂದ ಏನು ಮಾಡಿದ್ದಾನೆ. ಮೋಕ್ಷೊಳಗ ಅವ ಕೇವಲ ತನ್ನ ರೂಪದಿಂದ ಮಾಡ್ತಾನೆ. ಮೋಕ್ಷ ಬಿಟ್ಟು ಬೇರೆ ಜಾಗದಾಗ ಎಲ್ಲ ಬೇಕು. ಶರೀರ ಮನಸ್ಸು ಯಾಕೆ ನೋಡಿ ಅವನ ಮಯ ಪಿಶಾಚ್ ಹೋಗ್ಯಂತ ಪಿಶಾಚ್. ಯಾಕಂದ್ರೆ ಅವನ ಆತ್ಮ ತಿರುಗಾಡ್ತಿರ್ತದ, ಅದಕ್ಕೆ ಹಸಿವೆ ಆಗ್ತಿರ್ತದ, ಉಣ್ಬೇಕಾದ್ರೆ ಧೈರ್ಯ ಗೊಬ್ಬರ ಒಳಗೆ ಹೊಕ್ಕು ತಿಂದು ಅಂದ್ಬಿಡು ಜೋ ಅಂತಾರೆ. ಜೋ ಬಡ್ಕೊಂಡಂತ ಜೋ ಬಡ ಆ ಆತ್ಮ ವಾಸನ ಇರ್ತದ, ಉಣ್ಬೇಕು ತಿನ್ಬೇಕಂತ. ಆದ್ರೆ ಯಾಕಂದ್ರೆ ಆ ಆತ್ಮನ ಜೊತೆಗೆ ಮನಸ್ಸು ಇರ್ತದೆ, ಸೂಕ್ಷ್ಮ ಮನಸ್ಸು ಇರ್ತದೆ, ವಾಸನ ಆಗ್ತಿರ್ತದೆ, ತಿನ್ಬೇಕು ಉಣ್ಬೇಕು ಮಾತಾಡ್ಬೇಕು. ಅಲ್ಲ ಅದನ್ನ ಇದು ಮಾಡಲಿಕ್ಕೆ ಅದಕ್ಕೆ ಒಬ್ಬರ ದೇಹದಾಗ ಹಕ್ಕು ಶಿಸ್ತಿಂದು ಉಂಡು ಮಾತಾಡಿ ಮತ್ತೆ ಹೊರಟು. ನಮ್ಮ ಕಥೆ ಹೇಳಿದ್ರು. ನಮ್ಮ ಕಟ್ಟಿ ವಾಸ್ತೇವಾಸ ಅಂತಿದ್ರು. ಒಳ್ಳೆ ಜಲಗೂರೊಳಗೆ ಅವ್ರ ಮೈಂದಿ ಕತೆ ಕೇಳಿದ್ರು. ನಾ ಏನು ದೇವ್ವ ಅಂತಾರೆ ಕಾಣಿಸೋಲ್ಲ, ಏನು ನಾ ದೇವ್ರು ನೋಡಿದ ಮಾರ ಅವ್ರು ಒಂದ್ಸಲ ಅದೇ ಜಲಗೂರ ಇದ್ರೊಳಗೆ ವಾಯಿಸುತ್ತಿ ಪ್ರದರ್ಶನ ಮಾಡ್ತಿದ್ರಂತ. ಒಂದು 2 ಮಿನಿಟ್ ನಿಂತದಂತ. ಒಬ್ಬ ಹೆಣ್ಮಗಳು ಬಡ ಬಡ ಗಿಡ ಹತ್ತಿ ಬಡಿ ಹೆಣ್ಮಗಳು 60-70 ವರ್ಷ ಆಯ್ತು. ನಿತ್ಯ ಉಪವಾಸವನ್ನು ವಾಸು ಮುಂದೆ ನಾನು ಉತ್ತಪ್ತ ಚುಕ್ಕಟ ಪಿಟ್ ಪಕಟ ಕಟ ಕಟ ಜ್ಞಾನ ಸಂಗತನೋ ನಮಗೆ ಅನಿಗತ್ತ ಎಲ್ಲ ಅನಿಗತ್ತರು. ಬಹುಶಃ ಇವತ್ತು ವರ್ಷ ಈಗಿಂದೇ ಆಗೋ ಕಾಣಿಸ್ತದೆ ಅಂದ್ಬಿಟ್ಟು ಮುಂದೆ ಎಲ್ಲ ಮನೆ ಕೆಳಗೆ ಹೇಳಿದ್ರು. ಪಾಪ ನಿಸ್ತೇಜ್ ಆಗ್ತಿತ್ತು. ಇದು ಹೆಂಗೆ ಅಂದ್ರೆ ಒಬ್ಬರು ಯಾರೋ ಬ್ರಾಹ್ಮಣರು ವಾಯಿಸ್ತೀನಿ ಅಂತಂದು ಇಚ್ಛೆ ಆಗ್ತದೆ. ಅವ್ರು ಪ್ರೇತ ಆಗಿರ್ತಾರೆ. ಪ್ರೇತ ಅಂದ್ರೆ ಶರೀರದಾಗ ಇನ್ನೊಬ್ಬರ ಭಕ್ರು ಅಂತ ಹಾಗೆ ವಾಯಿಸ್ತಾನೆ. ಊಟ ಮಾಡೋದು, ಊಟ ಮಾಡಿ ಹೋಗ್ತಾರೆ. ಒಮ್ಮೆ ಸಿಕ್ಕಾಪಟ್ಟೆ ಊಟ ಮಾಡ್ತಾರೆ. ಸಿಕ್ಕಾಪಟ್ಟೆ ಊಟ ಜೋ ಪಡ್ಕೊಂಡೇ ಕೇಳ್ತಾರೆ. ಆದ್ದರಿಂದ ಈ ಚಿಂತ ಮಿಶ್ರ ಮನಸ್ಸೇನೆ ಹೇಳಿದ್ರು. ಸಂಸಾರ ಎಂತಂಕ ಯಾವಚ್ಚ ಸಂಸ್ಕೃತಿ ಡಾಕ್ಟರೇ ಎಂತಂಕ ಏನ ಅವಸ್ಥಾ ಇವ ಸರ್ವ ಜೀವ ಪಶ್ಯತಿ ಸರ್ವ. ಆ ಎಲ್ಲ ಅವಸ್ಥೆಗಳು ಸಂಸ್ಕೃತಿ ಆ ಚಿಂತನ ಮಿಶ್ರವಾಗಿರ್ತಕ್ಕ ಅದು ಜೀವ ಪಶ್ಯತಿ ಏನು ನೋಡ್ತಾನ. ಚಿದಚಿನ್ ಮಿಶ್ರ ಅಂದ್ರೆ ಏನು? ಚಿತ್ರ ಅಂದ್ರೆ ಜೀವ, ಚಿತ್ರ ಅಂದ್ರೆ ಜೀವ, ಚಿತ್ ಅಚಿತ್ ಅಂದ್ರೆ ಮನಸ್ಸು, ಜಡ. ಜಡವಾದ ಮನಸ್ಸು ಚಿತನಾದ ಜೀವ ಎರಡು ಮಿಶ್ರ ಅದೇ ಮನಸ್ಸು. ಅದೇ ಮನಸ್ಸು. ಈ ಸದ್ಯಗಿದ್ದ ಮನಸ್ಸು ಗೀರ ಹಾರ ಹೆಂಗೆ ಸೇರಿರ್ತಾವ. ಬರೀ ಜಡವಾದ ಮನಸ್ಸು ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ, ಮನಸ್ಸಿಲ್ಲ ಇವಾಗೇನು ಮಾಡ್ಲಿಕ್ಕೆ ಬರಂಗಿಲ್ಲ. ಎರಡು ಮಿಶ್ರವಾಗಿ ಇವತ್ತು ಸಂಸಾರದಾಗ ಕೆಲಸ ಹೊಡೆದಾದ್ರೆ ಮನಸ್ಸು ಕೂಡ ಅದು ಮಿಶ್ರ ಹಾಲು ನೀರಿನ ತೇನ ಅವಸ್ಥಾ. ಅದ ಕಾರಣ ಇಮಾಹ ಸರ್ವಾಹ ಅವಸ್ಥಾ ಜೀವ ಪಶ್ಯತಿ ಸರ್ವದ. ಆಗ ಜೀವ ಅದನ್ನೆಲ್ಲ ನೋಡ್ತಾ ಇದ್ದಾನೆ. ಶ್ರೀಕೃಷ್ಣ ಅರ್ಪಣ. 2 ಮಿನಿಟ್ ವಾಸುದೇವಾಚಾರ್ಯ ಏನೋ ಹೇಳ್ತಾರೆ. ನಾಳೆಯಿಂದ ಇವತ್ತು ಕಾರ್ಯಕ್ರಮ.